ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು 2 ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಕ್ಲೀನ್ ಎನರ್ಜಿ ನಿರ್ಮಾಣ ಜೋರಾಗಿದೆ, ಆದ್ರೆ ಪವರ್ ಗ್ರಿಡ್ ಮಾತ್ರ ಯಾಕೆ ಹಿಂದೆ ಬಿದ್ದಿದೆ, ಇದ್ರ ಬಗ್ಗೆ ಮಾತಾಡೋಣ. ಇದಾದ್ಮೇಲೆ RBI ನಿಂದ ಡಬಲ್ ಧಮಾಕ ಅಂದ್ರೆ ರೇಟ್ ಕಟ್ ಜೊತೆಗೆ ಲಿಕ್ವಿಡಿಟಿ, ಆದ್ರ ಮುಂದೆ ಪಾಸ್ ಯಾಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು 9th ಜೂನ್ ಮಂಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇವತ್ತು ಪ್ರಪಂಚದ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ಸ್ ಗಳಲ್ಲಿ ಕೆಲವು ಒಂದು ಎನರ್ಜಿಯ ಕ್ಷೇತ್ರಗಳಲ್ಲಿ ನಾವು ನೋಡಿದಾಗ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ IEA ಪ್ರಕಾರ ಒಂದು ಹೊಸ ರಿಪೋರ್ಟ್ ಅನ್ನ ಬಂದಿದೆ. ಅಂದ್ರೆ 2025 ಹೊತ್ತಿಗೆ ನಾವು ನೋಡಿದಾಗ ನಾವು ಎನರ್ಜಿ ಮೇಲೆ $3.3 ಟ್ರಿಲಿಯನ್ ಅನ್ನ ಖರ್ಚು ಮಾಡ್ತಿದ್ದೀವಿ. ಮತ್ತೆ ಅದರಲ್ಲಿ $2.2 ಟ್ರಿಲಿಯನ್ ಸೋಲಾರ್ ಪ್ಯಾನೆಲ್ಸ್, ವಿಂಡ್ ಟರ್ಬೈನ್ಸ್ ಮತ್ತೆ ಎಲೆಕ್ಟ್ರಿಕ್ ಕಾರ್ಸ್ ನಂತಹ ಈ ಒಂದು ಕ್ಲೀನ್ ಟೆಕ್ನಾಲಜೀಸ್ ಕಡೆಗೆ ಹೋಗಲಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ನಾವು ಆಯಿಲ್, ಗ್ಯಾಸ್ ಮತ್ತೆ ಕೋಲ್ ಮೇಲೆ ಒಟ್ಟಾಗಿ ಖರ್ಚು ಮಾಡೋದಕ್ಕಿಂತ ಡಬಲ್. IEA ಪ್ರಕಾರ ನಾವು ಏಜ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರೆಯೋದ್ರೊಳಗಡೆ ಕಾಲಿಡ್ತಾ ಇದೀವಿ. ನೋಡಿ ಎನರ್ಜಿ ಸೆಕ್ಟರ್ ಮುಖ್ಯವಾಗಿ 2 ಸೆಕ್ಟರ್ ಗಳಿಂದ ವಿಂಗಡಣೆ ಆಗುತ್ತೆ: ಆಯಿಲ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಮತ್ತೆ ಎಲೆಕ್ಟ್ರಿಸಿಟಿ. ಈಗ ನಾವು ಮೊದಲೇ ಮಾತಾಡಿದೀವಿ ಇದ್ರ ಬಗ್ಗೆ, ಕಳೆದ ವಾರ ಅಲ್ವಾ. ಈಗ ನಾವು ಮೊದಲ ಒಂದು ಸೆಗ್ಮೆಂಟ್ಸ್ ಗಳ ಬಗ್ಗೆ ಆಳವಾಗಿ ಕೂಡ ನೋಡ್ಕೊಂಡ್ ಬಂದಿದೀವಿ. ಇವತ್ತು ನಾವು ಇನ್ನೊಂದು ಬದಿಯನ್ನ ನೋಡ್ತಿದೀವಿ, ಅಂದ್ರೆ ಎಲೆಕ್ಟ್ರಿಸಿಟಿ ಸೆಗ್ಮೆಂಟ್. ಈ ಎಲೆಕ್ಟ್ರಿಸಿಟಿ ಮಾಡೋದ್ರಿಂದ ಹಿಡಿದು ಅದನ್ನ ನಾವು ನಿಮ್ಮ ಮನೆಗೆ ತಲುಪಿಸೋ ತನಕ ಎಲ್ಲವನ್ನೂ ಕೂಡ ಪವರ್ ಪ್ಲಾಂಟ್ಸ್, ಸೋಲಾರ್ ಫಾರ್ಮ್ಸ್ ಮತ್ತೆ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್, ಪವರ್ ಲೈನ್ಸ್ ಮತ್ತೆ ದ ಗ್ರಿಡ್ ನ ಭಾಗವಾಗಿರೋ ಬೇರೆ ವಿಷಯಗಳು ಕೂಡ ಇಲ್ಲಿ ಸೇರ್ಕೊಂಡಿರತ್ತೆ. ಕೇವಲ 10 ವರ್ಷಗಳ ಹಿಂದೆ ನಾವು ಎಲೆಕ್ಟ್ರಿಸಿಟಿಗಳಿಗಿಂತ ಫಾಸಿಲ್ ಫ್ಯೂಲ್ಸ್ ಗಳ ಮೇಲೆ ತುಂಬಾನೇ ಹೆಚ್ಚು ಹಣವನ್ನ ಖರ್ಚು ಮಾಡ್ತಿದ್ವಿ ಅಲ್ವಾ. ಇವತ್ತು ಆ ನಂಬರ್ಸ್ ಈಗ ಪೂರ್ತಿ ಉಲ್ಟಾ ಆಗಿದೆ. ನಾವೀಗ ಎಲೆಕ್ಟ್ರಿಸಿಟಿ ಸೆಕ್ಟರ್ 1ರಲ್ಲೇ $1.5 ಟ್ರಿಲಿಯನ್ ಅನ್ನ ಇನ್ವೆಸ್ಟ್ ಮಾಡ್ತಿದೀವಿ. ಇದು ನಾವು ಎಲ್ಲಾ ಒಂದು ಫಾಸಿಲ್ ಫ್ಯೂಯಲ್ಸ್ ನ ಸೇರ್ಕೊಂಡಾಗ ಒಟ್ಟಾಗಿ ಸೇರ್ಕೊಂಡು ಖರ್ಚು ಮಾಡೋದಕ್ಕಿಂತ 50% ಹೆಚ್ಚು. ಇದು ಕೇವಲ ಕ್ಲೈಮೇಟ್ ಚೇಂಜ್ ಕಥೆಯಲ್ಲಿ ಆದ್ರೆ ಅದು ಹೌದು. ನೋಡಿ, ದೇಶಗಳಿಗೆ ಕ್ಲೀನರ್ ಎನರ್ಜಿ ಬೇಕೇ ಬೇಕು, ನಿಜ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವು ನೋಡಿದಾಗ ಎನರ್ಜಿ ಸೆಕ್ಯೂರಿಟಿ ಕನ್ಸರ್ನ್ಸ್ ಕೂಡ ಅದನ್ನ ಒಂದ್ ಕಡೆ ಡ್ರೈವ್ ಮಾಡ್ಕೊಂಡು ಹೋಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಚೈನಾ ನಮ್ ತರನೇ ತನ್ನ ಹೆಚ್ಚಿನ ಆಯಿಲ್ಗಾಗಿ ಇಂಪೋರ್ಟ್ಸ್ ಗಳ ಮೇಲೆ ಡಿಪೆಂಡ್ ಆಗಿದೆ. ಅದೊಂದು ಕ್ರಿಟಿಕಲ್ ವಾಲ್ನರಬಿಲಿಟಿ ಅಂತ ಹೇಳ್ಬೋದು. ಅದನ್ನ ಈ ಒಂದು ಆಯಿಲ್ ಇಂಪೋರ್ಟ್ಸ್ ಬ್ಲಾಕ್ ಆಯ್ತು ಅಂತ ಅನ್ಕೊಳ್ಳಿ, ದೇಶನೇ ನಿಂತು ಹೋಗ್ಬೋದು. ಅದು ಈ ಒಂದು ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಏನೋ ಮಾಡ್ತಿದೆ. ಅದಕ್ಕೋಸ್ಕರನೇ ಈ ಒಂದು ಗ್ಲೋಬಲ್ ಕ್ಲೀನ್ ಎನರ್ಜಿ ಇನ್ವೆಸ್ಟ್ಮೆಂಟ್ಸ್ ಅನ್ನ ನೋಡಿದಾಗ ಒಂದ್ ಕಡೆ ಲೀಡ್ ಮಾಡ್ಕೊಂಡು ಹೋಗ್ತಿರೋದು. ನೋಡಿ, 2025ರಲ್ಲಿ ಈ ಸೆಕ್ಟರ್ $630 ಬಿಲಿಯನ್ ಗೆ ಹರ್ಕೊಂಡೋಯ್ತು. ಇವಾಗ ನಾವು ನೋಡಿದಾಗ ಯುರೋಪ್ ರಷ್ಯನ್ ಗ್ಯಾಸ್ ಮೇಲೆ ಕಡಿಮೆ ರಿಲೈಂಟ್ ಆಗಿರೋದಕ್ಕೂ ಕೂಡ ಬಯಸ್ತಿದೆ. ವಿಶೇಷವಾಗಿ ರಷ್ಯಾ ಅದನ್ನ ಕಾಂಟಿನೆಂಟ್ ಮೇಲೆ ಲೆವರೇಜ್ ಪಾಯಿಂಟ್ ಆಗಿ ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದ ಮೇಲಂತೂ ಪ್ರತಿಯೊಬ್ರು ಈ ಒಂದು ಬೂಮಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕಾನಮಿಯಲ್ಲಿ ಮುಂದೆ ಬರಬೇಕು ಅಂತ ಬಯಸ್ತಿದ್ದಾರೆ. ಇದರಿಂದ ಎಲ್ಲಾ ಡೇಟಾ ಸೆಂಟರ್ಸ್ ನಡೆಸೋದಕ್ಕೆ ಎಲೆಕ್ಟ್ರಿಸಿಟಿಗೆ ಒಂದು ಹ್ಯೂಜ್ ಡಿಮ್ಯಾಂಡ್ ಕೂಡ ಸೃಷ್ಟಿ ಆಗ್ತಿದೆ. ನೋಡಿ, ಈ ಶಿಫ್ಟ್ ಎಷ್ಟೊಂದು ಡ್ರಾಮ್ಯಾಟಿಕ್ ಆಗಿದೆ ಅಂತ ನಂಬರ್ಸ್ ಗಳು ಕೂಡ ತೋರಿಸ್ತಿದೆ. ನೋಡಿ, ಸೋಲಾರ್ ಪವರ್ ಒಂದೇ 2025ರಲ್ಲಿ $450 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡೋ ಎಕ್ಸ್ಪೆಕ್ಟೇಷನ್ಸ್ ಇದೆ. IEA ಪ್ರಕಾರ ಇದು ಪ್ರಪಂಚದ ಇನ್ವೆಸ್ಟ್ಮೆಂಟ್ ಸ್ಪೆಂಡಿಂಗ್ಸ್ ನ ನಮ್ಮ ಇನ್ವೆಂಟರಿಯಲ್ಲಿ ಅತಿ ದೊಡ್ಡ ಸಿಂಗಲ್ ಐಟಮ್ ಆಗಿದೆ. ಇವಾಗ ನಾವು ಒಂದು ಇತಿಹಾಸನ ನೋಡ್ಕೊಂಡ್ ಬಂದಾಗ ಬೇರೆ ಯಾವುದೇ ಒಂದು ಸಿಂಗಲ್ ಎನರ್ಜಿ ಟೆಕ್ನಾಲಜಿಗಿಂತ ಹೆಚ್ಚು ಹಣ ಇದೆಲ್ಲದರ ಮಧ್ಯನೂ ಕೂಡ ಅಪ್ ಸ್ಟ್ರೀಮ್ ಆಯಿಲ್ ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ 2025ರಲ್ಲಿ ನಾವು ನೋಡಿದಾಗ 6% ನಷ್ಟು ಕಡಿಮೆ ಆಗುತ್ತೆ. ಇದು 2020ರ ಒಂದು COVID-19 ಸ್ಲಂಪ್ ನಿಂದ ಇದಾದಂತಹ ಮೊದಲ ಇಯರ್ ಆನ್ ಇಯರ್ ಡಿಕ್ಲೈನ್ ಅಂತ ಹೇಳ್ಬೋದು. ನಾವು ಸೋಲಾರ್ ಫಾರ್ಮ್ಸ್ ಮತ್ತೆ ಒಂದು ವಿಂಡ್ ಟರ್ಬೈನ್ಸ್ ನ ಅತಿ ವೇಗವಾಗಿ ಬಿಲ್ಡ್ ಮಾಡಿದ್ರು ಕೂಡ ನಾವು ಬಹುಶಃ ಕಡಿಮೆ ಫ್ಯಾನ್ಸಿ ಆಗಿದೀವಿ ಅಂತ ಅನ್ಸುತ್ತೆ. ನೋಡಿ, ಎಲೆಕ್ಟ್ರಿಸಿಟಿಯನ್ನ ಬೇಕಾದ ಕಡೆಗೆ ತಗೊಂಡು ಹೋಗೋ ಹಾಗೆ ಕ್ರೂಷಿಯಲ್ ಇನ್ಫ್ರಾ ಏನಿರುತ್ತೆ ಅದು ನಮ್ಗೆ ಕಾಣಿಸ್ತಾನೆ ಇಲ್ಲ. ಅಂದ್ರೆ ಎಲ್ಲೋ ಕಡೆ ಕಾಣಿಸಿದೀವಿ ಅಂತ ಅನ್ಸ್ಬೋದು. ಅದೇ ದ ಪವರ್ ಗ್ರಿಡ್ ನ ಎಲೆಕ್ಟ್ರಿಸಿಟಿಗಾಗಿರೋ ಒಂದು ಹೈವೇ ಸಿಸ್ಟಮ್ ಅಂತ ಅನ್ಕೊಳ್ಳಿ. ಇದೊಂದು ಪವರ್ ಲೈನ್ಸ್, ಸಬ್ಸ್ಟೇಷನ್ ಮತ್ತೆ ಒಂದು ಟ್ರಾನ್ಸ್ಫಾರ್ಮ್ಸ್ ಗಳ ಒಂದು ಮಾಸಿವ್ ನೆಟ್ವರ್ಕ್. ಇದು ಎಲೆಕ್ಟ್ರಿಸಿಟಿಯನ್ನ ಪವರ್ ಪ್ಲಾಂಟ್ಸ್ ಇಂದ ಹಿಡಿದು ನಿಮ್ಮ ಮನೆಗೆ ಹೊತ್ತೊಯ್ಯುತ್ತೆ. ಈಗ ನೀವು ಏನಾದ್ರೂ ಲೈಟ್ ನ ಸ್ವಿಚ್ ಏನಿರುತ್ತೆ ಅದನ್ನ ಫ್ಲಿಪ್ ಮಾಡಿದಾಗ ನಿಮ್ಮ ಲೈಟ್ಸ್ ಗೆ ಹರಿಯುವಂತಹ ಆ ಎಲೆಕ್ಟ್ರಿಸಿಟಿ ನಿಮ್ಮನ್ನ ತಲುಪೋದಕ್ಕೆ ಆ ಒಂದು ಹೈವೇ ಸಿಸ್ಟಮ್ ಮೂಲಕ 100 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ಬರ್ಬೋದು. ಈ ಒಂದು ಎಲೆಕ್ಟ್ರಿಸಿಟಿ ಹೈವೇಗಳನ್ನ ನಾವು ನೋಡಿದಾಗ ಇದನ್ನ ಬಿಲ್ಡ್ ಔಟ್ ಮಾಡೋದಕ್ಕೆ ನಾವು ಇನ್ನೂ ಹೆಚ್ಚು ಮಾಡ್ಲೇಬೇಕಾಗತ್ತೆ. IEA ಪ್ರಕಾರ ಮೊದಲ ಬಾರಿಗೆ ನಾವು ಇದ್ರ ಬಗ್ಗೆ ಮಾತಾಡ್ತಿಲ್ಲ. 2023ರಲ್ಲಿ IEA ಒಂದು ನಾವು 2040ರ ಹೊತ್ತಿಗೆ 80 ಮಿಲಿಯನ್ ಕಿಲೋಮೀಟರ್ಸ್ ಗಳ ಒಂದು ಪವರ್ ಲೈನ್ಸ್ ನ ಆಡ್ ಮಾಡಬೇಕು ಅಥವಾ ರೀಬಿಲ್ಡ್ ಮಾಡಬೇಕು ಅಂತ ಅಂದಾಜ್ ಮಾಡಿತ್ತು. ಅಂದ್ರೆ ಬೇಸಿಕಲಿ ನಾವು ನೋಡಿದಾಗ ಪೂರ್ತಿ ಗ್ಲೋಬಲ್ ಗ್ರಿಡ್ ನ ಒಂದು ಡಬಲ್ ಮಾಡ್ಕೊಳ್ಳೋದು. ಅದರ ಪರಿಣಾಮಗಳ ಬಗ್ಗೆ ಅದು ನೇರವಾಗಿ ಕೂಡ ಹೇಳಿತ್ತು. ಅಂದ್ರೆ ಮಾಸಿವ್
ಗ್ರಿಡ್ ಇನ್ವೆಸ್ಟ್ಮೆಂಟ್ ಇಲ್ದಿದ್ರೆ ನಾವು ಒಂದು ಗ್ರಿಡ್ ಡಿಲೇ ಕೇಸ್ ನಲ್ಲಿ ಇರ್ತೀವಿ ಅಂತ. ಇದನ್ನ ಡೀಟೇಲ್ಡ್ ಆಗಿ ನೋಡೋದಾದ್ರೆ, ಈ ಒಂದು ಕ್ಲೀನ್ ಎಲೆಕ್ಟ್ರಿಸಿಟಿಯನ್ನ ಅದಕ್ಕೆ ಬೇಕಾಗಿರೋ ಜನರಿಗೆ ತಲುಪಿಸೋದಕ್ಕೆ ಆಗಲ್ಲ ಇನ್ ಕೇಸ್ ಡಿಲೇ ಆದ್ರೆ ಅಂತ. ಹಾಗೇನೆ ಗ್ರೀನ್ ಟ್ರಾನ್ಸ್ಮಿಷನ್ ಅಲ್ಲಿ ನಮ್ಮನ್ನ ಹಿಂದೆ ಹಾಕುತ್ತೆ ಕೂಡ. 2050 ಹೊತ್ತಿಗೆ ನಮ್ಮ ಹತ್ರ 58 ಬಿಲಿಯನ್ ಅಡಿಷನಲ್ ಟನ್ಸ್ ಆಫ್ CO2 ಎಮಿಷನ್ಸ್ ಅನ್ನು ಕೂಡ ಸೇರಿಸುತ್ತೆ. ನೋಡಿ, ಇದು ಈಗಿನ ಗ್ಲೋಬಲ್ ಪವರ್ ಒಂದು ಸೆಕ್ಟರ್ ಎಮಿಷನ್ಸ್ ನ 4 ವರ್ಷಗಳಷ್ಟು. ಅದನ್ನ ತಪ್ಪಿಸುವಂತ ದಾರಿ ನಮ್ಮ ಹತ್ರ ಇದ್ರೂ ಕೂಡ ಇದೇ ರೀತಿ ಆಗೋದು. ನಾವು ಇದರಿಂದ ಪಾರಾಗಬೇಕು ಅಂತಂದ್ರೆ ನಮ್ಗೆ ಈ ಸೆಕ್ಟರ್ ನಲ್ಲಿ ತುಂಬಾನೇ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಕೆಲವು ಎಸ್ಟಿಮೇಟ್ಸ್ ಪ್ರಕಾರ ಈ ಒಂದು ಗ್ಲೋಬಲ್ ವಾರ್ಮಿಂಗ್ಸ್ ನ 1.8 ಡಿಗ್ರಿ ಸೆಲ್ಸಿಯಸ್ಗೆ ಲಿಮಿಟ್ ಮಾಡೋದಕ್ಕೆ ಗ್ರಿಡ್ ಒಂದರಲ್ಲೇ ನಮ್ಗೆ 2030 ಹೊತ್ತಿಗೆ $3.1 ಟ್ರಿಲಿಯನ್ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ನಾವು ಹತ್ರದಲ್ಲಿ ಇದೀವಿ ಅಂತ ನಿಮ್ಗೆ ಅನ್ಸ್ತಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಈ ಮಧ್ಯೆ ಗ್ಲೋಬಲ್ ಗ್ರಿಡ್ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿ ಕಡಿಮೆ ಅಷ್ಟೇ ಇದೆ. ನಾವು 2015ರಿಂದ ತಗೊಂಡಾಗ ವರ್ಷಕ್ಕೆ ಸುಮಾರು $300 ಬಿಲಿಯನ್ ಹಾಕ್ತಾನೆ ಇದೀವಿ. ರಿನ್ಯೂವಬಲ್ ಇನ್ವೆಸ್ಟ್ಮೆಂಟ್ ಸುಮಾರು ಡಬಲ್ ಆಗ್ತಿದ್ರು ಸಹ ಇಷ್ಟೇ. ಅಂದ್ರೆ ಈ ಒಂದು ಹೆಚ್ಚಾಗೋದಕ್ಕೆ ಶುರುವಾಗ್ತಿದೆ ಅಂತ. ಇನ್ನು ಗ್ರಿಡ್ ಇನ್ವೆಸ್ಟ್ಮೆಂಟ್ 2024ರಲ್ಲಿ $390 ಬಿಲಿಯನ್ ಅಷ್ಟು ಹೊಸ ಹೈ ಆಗಿ ತಲುಪಿದೆ. ಮತ್ತೆ ಈ ವರ್ಷ ಮೊದಲ ಬಾರಿಗೆ USD ಅನ್ನ ನಾವು ನೋಡಿದಾಗ $400 ಬಿಲಿಯನ್ ಅನ್ನ ದಾಟ್ಕೊಂಡು ಹೋಗಿದೆ. ಇದು ಎಂಕರೇಜಿಂಗ್ ಆಗಿದೆ, ಹೌದು, ಆದ್ರೆ ಬೇಕಾಗಿರೋದಕ್ಕಿಂತ ತುಂಬಾನೇ ಕಡಿಮೆ. ನಮ್ಮ ಗ್ರಿಡ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿನ ಒಂದು ಲ್ಯಾಗ್ ನ ಬಗ್ಗೆ ಯೋಚಿಸೋದಾದ್ರೆ ಇಲ್ಲೊಂದು ದಾರಿ ಇದೆ. 2016ರಲ್ಲಿ ಹೊಸ ಒಂದು ಪವರ್ ಪ್ಲಾಂಟ್ಸ್ ನ ಬಿಲ್ಡ್ ಮಾಡೋದಕ್ಕೆ ಖರ್ಚು ಮಾಡ್ತಂತ ಪ್ರತಿ ಡಾಲರ್ಸ್ಗೆ ನಾವು ಗ್ರಿಡ್ ಮೇಲೆ 60 ಸೆಂಟ್ಸ್ ಇನ್ವೆಸ್ಟ್ ಮಾಡ್ತಿದ್ವಿ. ಇವತ್ತು ಅದು 40 ಸೆಂಟ್ಸ್ ಗಿಂತ ಕಡಿಮೆ ಆಗಿದೆ. ನಾವು ಒಂದು ಟನ್ಸ್ ಆಫ್ ಹೊಸ ಎಲೆಕ್ಟ್ರಿಸಿಟಿ ಜನರೇಷನ್ ಅನ್ನ ಬಿಲ್ಡ್ ಮಾಡ್ತಿದೀವಿ ಅಂತ ಇಲ್ಲಿ ಗೊತ್ತಾಗುತ್ತೆ. ಆದ್ರೆ ಅದನ್ನ ಡೆಲಿವರ್ ಮಾಡೋದಕ್ಕೆ ಬೇಕಾದಷ್ಟು ಇನ್ಫ್ರಾಸ್ಟ್ರಕ್ಚರ್ ಖಂಡಿತವಾಗ್ಲೂ ಮಾಡ್ತಾ ಇಲ್ಲ. ಹೈವೇ ಸಿಸ್ಟಮ್ ಮೇಲೆ ಸಾಕಷ್ಟು ಖರ್ಚು ಮಾಡದಿದ್ರೆ ಏನಾಗುತ್ತೆ ನೋಡಿ, ಎಲ್ಲಾ ಕಡೆ ಈ ಒಂದು ಟೆರಿಬಲ್ ಒಂದು ಟ್ರಾಫಿಕ್ ಜಾಮ್ಸ್ ಜಾಸ್ತಿ ಅಲ್ವಾ. ಈ ಒಂದು ಎಲೆಕ್ಟ್ರಿಕ್ ಹೈವೇ ಸಿಸ್ಟಮ್ ಬಿಲ್ಡ್ ಮಾಡದಿದ್ರು ಕೂಡ ಹಾಗೇನೆ ಆಗತ್ತೆ. ಸದ್ಯಕ್ಕೆ 1650 ಗಿಗಾವಾಟ್ ಆಫ್ ಸೋಲಾರ್ ಹಾಗೆ ಒಂದು ವಿಂಡ್ ಪ್ರಾಜೆಕ್ಟ್ಸ್ ಗಳು ಇರಬಹುದು. ಜರ್ಮನಿ ತರದ ಒಂದು ಇಂಡಸ್ಟ್ರಿಯಲ್ ಪವರ್ ಹೌಸ್ ನಾವು ತಗೊಂಡಾಗ ಪೂರ್ತಿ ಎಲೆಕ್ಟ್ರಿಸಿಟಿ ಕೆಪಾಸಿಟಿಯ 6 ಪಟ್ಟು ಈಗ ಗ್ರಿಡ್ಗೆ ಕನೆಕ್ಟ್ ಆಗೋಕೆ ಸುಮ್ನೆ ಕಾಯ್ತಾ ಕೂತಿದೆ ಅಂತ ಹೇಳ್ಬೋದು. ಈ ಪ್ರಾಜೆಕ್ಟ್ಸ್ ಬಿಲ್ಡ್ ಆಗಿದೆ ಮತ್ತೆ ರೆಡಿ ಟು ಗೋ. ಅವು ನಮ್ಗೆ ಏನ್ ಮಾಡುತ್ತೆ, ಇವತ್ತು ಎಲೆಕ್ಟ್ರಿಸಿಟಿನ ಕೂಡ ಕೊಡಬಹುದು. ಆದ್ರೆ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದಿಲ್ದಿರೋಂತಹ ಕಾರಣಕ್ಕೆ ಅದರಿಂದ ಆಗ್ತಾ ಇಲ್ಲ. ಇಷ್ಟೊಂದು ಗ್ರಿಡ್ ಶಾರ್ಟೇಜ್ ಯಾಕಿದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನೋಡಿ, ನಾವು ಇದಕ್ಕೂ ಮುಂಚೆ ಎಲೆಕ್ಟ್ರಿಸಿಟಿ ಒಂದು ಟ್ರಾನ್ಸ್ಮಿಟ್ ಮಾಡೇ ಇಲ್ಲ. ಥರ್ಮಲ್ ಪವರ್ಗಾಗಿ ನಾವು ಒಂದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಿದ್ದೇವೆ ಅಲ್ವಾ. ಆದ್ರೆ ರಿನ್ಯೂವಬಲ್ ಎನರ್ಜಿ ಬಗ್ಗೆ ಇಲ್ಲೊಂದು ವಿಷಯ ಇದೆ. ಅದಕ್ಕೆ ನಾವು ಒಂದು ಟ್ರೆಡಿಷನಲ್ ಪವರ್ ಪ್ಲಾಂಟ್ಸ್ ಗಳಿಗಿಂತ ಗ್ರಿಡ್ ತುಂಬಾನೇ ಹೆಚ್ಚಬೇಕು ಅಂತ ಅನ್ಸ್ಬೋದು. ಈಗ ಕೋಲ್ ಅನ್ನ ತಗೊಳ್ಳೋಣ ಅಥವಾ ಗ್ಯಾಸ್ ಪ್ಲಾಂಟ್ಸ್ ಗಳನ್ನ ತಗೊಂಡಾಗ ಹೆಚ್ಚು ಕಡಿಮೆ ಎಲ್ಲಾದ್ರಲ್ಲೂ ಕೂಡ ಬಿಲ್ಡ್ ಮಾಡಬಹುದು ಮತ್ತೆ ಅದನ್ನ 24/7 ಓಡಿಸಬಹುದು ಕೂಡ. ಈಗ ನಿಮಗೆ ಬೇಕಾಗಿರೋದು ಏನು? ಫ್ಯೂಯಲ್ ನ ಸ್ಟಾಕ್ ಪೈಲ್ ಅಷ್ಟೇ ಅಲ್ವಾ. ಇನ್ನೊಂದ್ ಕಡೆ ನಾವು ನೋಡಿದಾಗ ಗ್ರೀನ್ ಪವರ್ ಪ್ಲಾಂಟ್ಸ್ ಆಗಿರ್ಬೋದು, ಎನರ್ಜಿ ಎಲ್ಲಿ ಹೆಚ್ಚಾಗಿರುತ್ತೆ ಅಥವಾ ಸಮೃದ್ಧಿ ಆಗಿರುತ್ತೋ ಅಲ್ಲೇ ಬಿಲ್ಡ್ ಮಾಡೋಕ್ಕಾಗೋದು. ಈಗ ಸೋಲಾರ್ ಫಾರ್ಮ್ಸ್ ನಾವು ತಗೊಂಡಾಗ ಬಿಸಿಲು ಹೆಚ್ಚಿರೋ ಕಡೆ ಇಲ್ಲಿ ನಾವು ಉತ್ಪತ್ತಿ ಮಾಡ್ಬೋದು. ಅಥವಾ ವಿಂಡ್ ಫಾರ್ಮ್ಸ್ ನ ತಗೊಳ್ಳಿ, ಎಲ್ಲಿ ಗಾಳಿ ಜಾಸ್ತಿ ಬೀಸತ್ತೋ ಅಲ್ಲೂ ಕೂಡ ನಾವು ಉತ್ಪತ್ತಿ ಮಾಡ್ಬೋದು. ಹಾಗೇನೆ ನಗರಗಳಿಂದ ದೂರ ಇರೋ ಯಾವುದೇ ಒಂದು ರಿಮೋಟ್ ಏರಿಯಾ ಆಗಿರ್ಬೋದು, ಅದೆಲ್ಲಾನು ಕೂಡ ವರ್ಕ್ ಆಗುತ್ತೆ. ಹಾಗಾಗಿ ಆ ಪವರ್ನ ಜನ ನಿಜವಾಗ್ಲೂ ಕೂಡ ವಾಸಿಸೋ ಮತ್ತೆ ಕೆಲಸ ಮಾಡೋ ಕಡೆಗೆ ಹೊತ್ತೊಯ್ತಾರೆ ಅನ್ನೋದು ಖಂಡಿತವಾಗ್ಲೂ ಕಷ್ಟ. ಅಂದ್ರೆ ಬೇಕಾದಷ್ಟು ನಮ್ಗೆ ಟ್ರಾನ್ಸ್ಮಿಷನ್ಸ್ ಲೈನ್ಸ್ ಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ಪ್ರಾಬ್ಲಮ್ ಏನ್ ಗೊತ್ತಾ? ಇಂಟರ್ಮಿಟೆನ್ಸಿ ಅಂತ ಹೇಳ್ಬೋದು. ಸೂರ್ಯ ಯಾವಾಗ್ಲೂ ಕೂಡ ಬೆಳಗೋದಿಲ್ಲ ಮತ್ತೆ ಗಾಳಿ ಯಾವಾಗ್ಲೂ ಕೂಡ ಬೀಸೋದಿಲ್ಲ. ನಿಮ್ಗೆ ಸ್ವಲ್ಪ ಸ್ಟೆಬಿಲಿಟಿ ಬೇಕು ಅಂತ ಅನ್ಕೊಳ್ಳಿ, ನೀವು ಡೈವರ್ಸಿಫೈ ಮಾಡ್ಲೇಬೇಕಾಗತ್ತೆ. ಈಗ ಒಂದು ಡಿಸ್ಟೆನ್ಸ್ ನಾವು ತಗೊಳ್ಳೋಣ, ಅದನ್ನ ಕವರ್ ಮಾಡೋದಕ್ಕೆ ಗ್ರಿಡ್ ಬೇಕು. ಈಗ ನಾವು ರೀಜನ್ಸ್ ಗಳ ಮಧ್ಯೆ ನಾವು ಸಪ್ಲೈ ಮತ್ತೆ ಡಿಮ್ಯಾಂಡ್ ಇಶ್ಯೂಸ್ ಗಳ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಕಡೆ ಶಾಂತವಾಗಿದೆ ಅಥವಾ ಮೋಡ ಕವಿದ ವಾತಾವರಣ ಇದೆ ಅಂತಂದ್ರೆ ಈ ಗ್ರಿಡ್ ಗಳ ಸಿಚುವೇಶನ್ ತುಂಬಾನೇ ಕೆಟ್ಟದಾಗ ಹೋಗ್ಬಿಡುತ್ತೆ. ಈಗ ಏನಾದ್ರೂ ಸೂರ್ಯ ಇಲ್ಲ ಅಂತ ಅನ್ಕೊಳ್ಳಿ ಅಥವಾ ಗಾಳಿ ಬೀಸಲ್ಲ ಅಂತ ಅನ್ಕೊಳ್ಳಿ, ಈ ಒಂದು ವ್ಯವಸ್ಥೆ ತಲೆ ಕೆಳಗಾಗೋಗ್ಬೋದು. ಹಾಗೇನೆ ರಿನ್ಯೂವಬಲ್ ಎನರ್ಜಿ ಪ್ರೊಡಕ್ಷನ್ ಅಲ್ಲಿ ನಾವು ತಗೊಂಡಾಗ ಫ್ಲಕ್ಚುಯೇಷನ್ ಮ್ಯಾನೇಜ್ ಮಾಡೋಕೆ ನಿಮ್ ಹತ್ರ ಇರುವಂತಹ ಬೆಸ್ಟ್ ದಾರಿಗಳಲ್ಲಿ ಇದು ಕೂಡ ಕೆಟ್ಟದಾಗ್ಬೋದು. ಇದು ನೋಡೋದಕ್ಕೆ ತುಂಬಾ ಆಬ್ವಿಯಸ್ ಪ್ರಾಬ್ಲಮ್ ಅಂತ ಅನ್ಸುತ್ತೆ. ನೋಡಿ, ಈ ಒಂದು ಗ್ರಿಡ್ಸ್ ಮೇಲೆ ನಾವು ಮಾಡ್ತಿರೋ ಒಂದು ಅಂಡರ್ ಇನ್ವೆಸ್ಟ್ಮೆಂಟ್, ನಾವು ಮಾಡಿರೋ ಒಂದು ಕ್ಲೀನ್ ಎನರ್ಜಿ ಇನ್ವೆಸ್ಟ್ಮೆಂಟ್ಸ್ಗೆ ಹೊಡ್ತಾ ಕೊಡ್ತಿದೆ ಅಂತಂದ್ರೆ ಇದ್ರ ಬಗ್ಗೆ ಯಾಕಷ್ಟು ಗಮನ ಸಿಗ್ತಿಲ್ಲ. ಒಂದು ಸಿಂಪಲ್ ಉತ್ತರ ಏನ್ ಗೊತ್ತಾ? ಗ್ರಿಡ್ ಬಿಲ್ಡ್ ಮಾಡೋದೇ ಕಷ್ಟ.
ಟೈಮ್ ಕಂಪ್ಯಾರಿಸನ್ ತಗೊಳ್ಳಿ. ಒಂದು ಹೊಸ ಸೋಲಾರ್ ಫಾರ್ಮ್ ಬೇಸಿಕಲಿ ನಾವು ನೋಡಿದಾಗ ಸಿಂಪಲ್ ಆಗಿ ತಗೊಂಡ್ರು ಕೂಡ ಲೋಕಲೈಸ್ಡ್ ಪ್ರಾಜೆಕ್ಟ್ ಅದನ್ನ ನೀವು ಸುಮಾರು 1 ರಿಂದ 5 ವರ್ಷಗಳಲ್ಲಿ ಬಿಲ್ಡ್ ಮಾಡಬಹುದು. ಇನ್ನೊಂದು ಕಡೆ ನೀವು 100 ಕಿಲೋಮೀಟರ್ಸ್ ನಷ್ಟು ಟ್ರಾನ್ಸ್ಮಿಷನ್ ಇನ್ಫ್ರಾಸ್ಟ್ರಕ್ಚರ್ ನ ತಗೊಂಡಾಗ ದೊಡ್ಡ ದೊಡ್ಡ ಲ್ಯಾಂಡ್ ಏರಿಯಾಸ್ ಗಳ ಮೂಲಕ ಹಾದು ಹೋಗುವಂತೆ ಬಿಲ್ಡ್ ಮಾಡ್ತಿದ್ರೆ ಮಾತ್ರ ಇದು ಸಾಧ್ಯ ಆಗೋದು. ಅಂದ್ರೆ ತುಂಬಾನೇ ಹೆಚ್ಚು ಸಮಯ ಹಿಡಿಯತ್ತೆ. ಅದನ್ನ ಮಾಡೋದಕ್ಕೆ ಒಂದು ಎಕ್ಸ್ಟೆನ್ಸಿವ್ ಪ್ಲಾನಿಂಗ್ ಬೇಕು. ನಿಮ್ಗೆ ಹಲವಾರು ಅಪ್ರೂವಲ್ಸ್ ಮತ್ತೆ ಪರ್ಮಿಟ್ಸ್ ಪಡ್ಕೋಬೇಕು. ನೀವು ಒಂದು ದೊಡ್ಡ ಪ್ರಮಾಣದ ಲ್ಯಾಂಡ್ ಅಕ್ವೈರ್ ನ ಕೂಡ ಮಾಡ್ಕೊಳ್ಬೇಕು. ಎಲ್ಲ ಒಂದು ಕಷ್ಟವಾಗಿರೋ ಟೆರೆನ್ಸ್ ಮೂಲಕ ನೀವು ಹೇಗೆ ಕೆಲಸ ಮಾಡೋದು ಅಂತಾನೂ ಕೂಡ ಅವಾಗವಾಗ ಫಿಗರ್ ಔಟ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ನಿಮ್ಗೆ ಎಲ್ಲಾ ತರಹದ ಒಂದು ಅನ್ಎಕ್ಸ್ಪೆಕ್ಟೆಡ್ ಹರ್ಡಲ್ಸ್ ಗಳು ಎದುರಾಗಬಹುದು. ಉದಾಹರಣೆಗೆ ರಾಜಸ್ಥಾನದಲ್ಲಿ ಹಲವಾರು ಒಂದು ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ಸ್ ನಾವು ನೋಡಿದಾಗ ಗ್ರೇಟ್ ಇಂಡಿಯನ್ ಒಂದು ಬಸ್ಟರ್ಡ್ ಅಂತ ಹೇಳ್ತೀವಿ, ಅಂದ್ರೆ ವಾಸಸ್ಥಾನ, ಇದ್ರ ಮೂಲಕ ಹಾದು ಹೋಗ್ತಿದ್ದ ಕಾರಣಕ್ಕೆ ತಡೆಯಲ್ಪಟ್ಟಿತ್ತು. ಇದನ್ನ ನೀವು ಹೇಗೆ ಪ್ಲಾನ್ ಮಾಡಕ್ ಆಗಲ್ಲ ಅಥವಾ ಪ್ಲಾನ್ ಮಾಡಕ್ ಆಗುತ್ತಾ ಅನ್ನೋದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಈ ಕಷ್ಟಕ್ಕೆ ಮತ್ತಷ್ಟು ಸೇರ್ಸೋ ಹಾಗೆ ಭಾರತದಲ್ಲಿ ಪವರ್ ಪ್ಲಾಂಟ್ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಗವರ್ಮೆಂಟ್ಸ್ ನ ಬೇರೆ ಭಾಗಗಳು ಟ್ರಾನ್ಸ್ಮಿಷನ್ ಲೈನ್ಸ್ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಬೇರೆ ಭಾಗಗಳೇನಿರುತ್ತೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಇವೆರಡರ ನಡುವೆ ನಾವು ನೋಡಿದಾಗ ಕೋಆರ್ಡಿನೇಷನ್ ಹೆಚ್ಚಾಗಿ ತುಂಬಾನೇ ಕಡಿಮೆ ಇರುತ್ತೆ. ಇದರಿಂದ ಒಂದು ರೀಜನ್ ನ ಪವರ್ ಜನರೇಟ್ ಮಾಡೋ ಅಬಿಲಿಟಿ ಆಗಿರ್ಬೋದು, ಅದನ್ನ ಬೇರೆ ಕಡೆ ಜನರಿಗೆ ಅವೈಲೇಬಲ್ ಕೊಡೋದಕ್ಕೆ ಈ ಒಂದು ಅಬಿಲಿಟಿಯ ಒಂದು ಸಿವಿಯರ್ ಮಿಸ್ ಮ್ಯಾಚಸ್ ಏನಿರುತ್ತೆ ಅದು ಅವಾಗವಾಗ ಉಂಟಾಗಬಹುದು. ಈ ಎಲ್ಲಾ ಸಮಸ್ಯೆಗಳಿಂದ ಆವರೇಜ್ ಆಗಿ ಹೊಸ ಒಂದು ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದನ್ನ ಕ್ರಿಯೇಟ್ ಮಾಡೋದಕ್ಕೆ 5 ರಿಂದ 15 ವರ್ಷಗಳ ನಡುವೆ ಬೇಕೇ ಬೇಕಾಗತ್ತೆ. ಅದೊಂದು ಫಂಡಮೆಂಟಲ್ ಟೈಮಿಂಗ್ ಮಿಸ್ ಮ್ಯಾಚ್ ಅಲ್ವಾ? ಇದರಿಂದ ವರ್ಷಾನುಗಟ್ಲೆ ಡಿಲೇನೂ ಸಹ ಆಗ್ಬಹುದು. ಈ ಟೈಮಿಂಗ್ ಮಿಸ್ ಮ್ಯಾಚ್ ನಿಂದ ಹೊರಬರೋ ಒಂದೇ ಒಂದು ನಿಜವಾದ ದಾರಿ ಏನ್ ಗೊತ್ತಾ? ಎಲ್ಲಾ ಒಂದು ರಿನ್ಯೂವಬಲ್ಸ್ ಪ್ರಾಜೆಕ್ಟ್ಸ್ ನ ತಗೊಂಡಾಗ ಇದು ಬರಕ್ಕಿಂತ ಮುಂಚೆನೆ ನಿಮ್ಮ ಒಂದು ಗ್ರಿಡ್ ನ ಅಹೆಡ್ ಆಫ್ ಟೈಮ್ ಪ್ಲಾನ್ ಇರಬೇಕು. ಅಂದ್ರೆ ಆ ಒಂದು ಸಮಯಕ್ಕಿಂತ ಮುಂದೆ ನೀವು ಏನ್ ಮಾಡ್ಬೋದು ಅನ್ನೋ ಒಂದು ಪ್ಲಾನಿಂಗ್ ನ ನಿಮ್ ಕೈಯಲ್ಲಿ ಇಟ್ಕೊಂಡಿರ್ಬೇಕು. ಆದ್ರೆ ಭಾರತದೆಲ್ಲಾನು ಕೂಡ ನಾವು ನೋಡ್ಕೊಂಡು ಬಂದಾಗ ನಮ್ಮ ಸಿಸ್ಟಮ್ ಇಂತಹ ಒಂದು ಪ್ಲಾನಿಂಗ್ ನ ಖಂಡಿತವಾಗ್ಲೂ ಪೆನಲೈಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಸೆಟ್ಟಿಂಗ್ಸೇ ಇರೋಲ್ಲ ಅಂತ. ಒಂದು ರೀಸೆಂಟ್ ಅಮೆಂಡ್ಮೆಂಟ್ ನಂತರ ನಾವು ನೋಡಿದಾಗ ಈ ಒಂದು ಟ್ರಾನ್ಸ್ಮಿಷನ್ ಕಂಪನಿ ಒಂದು ಪವರ್ ಲೈನ್ ನ ಬಿಲ್ಡ್ ಮಾಡಿ, ಆದ್ರೆ ಅದರಲ್ಲಿ ಇನಿಷಿಯಲಿ ಎಲೆಕ್ಟ್ರಿಸಿಟಿ ಫ್ಲೋ ಆಗದಿದ್ರೆ ಮೊದಲ 6 ತಿಂಗಳು ಅವ್ರಿಗೆ ತಮ್ಮ ಒಂದು ನಾರ್ಮಲ್ ಪೇಮೆಂಟ್ಸ್ ನ ಫ್ರಾಕ್ಷನ್ ಅಷ್ಟೇ ಸಿಗತ್ತೆ. ಅದು ಅಹೆಡ್ ಆಫ್ ಟೈಮ್ ಪ್ಲಾನ್ ಮಾಡೋದ್ರಿಂದ ಅವರನ್ನ ಆಕ್ಟಿವ್ ಆಗ್ಲಿ ನಡೆಸೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು. ಆದ್ರೆ ಅವರು 6 ತಿಂಗಳು ಅವ್ರ ಕೈಯಿಂದ ದುಡ್ಡು ಕೊಡಬೇಕು ಅಂತಂದ್ರೆ ನೀವೇ ಯೋಚನೆ ಮಾಡ್ಕೊಳ್ಳಿ ಅವ್ರ ಮುಂದೆ ಇಂಪ್ರೂವ್ ಆಗಕ್ ಸಾಧ್ಯ ಇದೆಯಾ ಅಂತ. ಇನ್ನು ಅಪ್ರೂವ್ಡ್ ಎನರ್ಜಿ ಪ್ರಾಜೆಕ್ಟ್ಸ್ಗೆ ನಿಜವಾಗ್ಲೂ ನಾವು ನೋಡಿದಾಗ ಯಾವಾಗ ಆಪರೇಟ್ ಆಗೋದಕ್ಕೆ ಶುರು ಮಾಡುತ್ತೆ ಅಂತ ಟ್ರಾನ್ಸ್ಮಿಷನ್ ಕಂಪನಿಗಳಿಗೆ ನಿಖರವಾಗಿ ಗೊತ್ತಿಲ್ಲದೆ ಇರೋಂತ ಕಾರಣ ಅವರು ಕೆಲವೊಮ್ಮೆ ಬೇಕಾದ ಒಂದು ಇನ್ಫ್ರಾಗಳು ಏನಿರುತ್ತೆ ಅದು ಅರ್ಲಿಯಾಗಿ ಬಿಲ್ಡ್ ಮಾಡೋದನ್ನ ಅವಾಯ್ಡ್ ಮಾಡ್ಕೊಳ್ತಾರೆ. ಇನ್ನು ಬೇರೆ ಪ್ರಾಜೆಕ್ಟ್ಸ್ ಗಳು ಈ ಒಂದು ಕ್ಯಾಚ್ ಅಪ್ ಆಗೋ ತನಕ ಕಾಯ್ತಾ ಇರಬೇಕು. ಇನ್ನು ರೆಡ್ಯೂಸ್ ಪೇಮೆಂಟ್ಸ್ ಗಳನ್ನ ನಾವು ನೋಡಿದಾಗ ಪೆನಲೈಸ್ಡ್ ಆಗುವಂತಹ ರಿಸ್ಕ್ ಅನ್ನ ಯಾಕೆ ತಗೊಳ್ಬಹುದು ಅಂತಾನು ಕೂಡ ಅವ್ರು ಯೋಚನೆ ಮಾಡಬಹುದು. ಇದೆಲ್ಲದರ ಮೇಲೆ ನಮ್ಮ ಒಂದು ಗ್ರಿಡ್ಸ್ ಗೆ ಬೇಕಾದ ಎಲ್ಲ ಎಕ್ವಿಪ್ಮೆಂಟ್ಸ್ ಗಳನ್ನ ಹುಡುಕೋದು ಖಂಡಿತವಾಗ್ಲೂ ಕಷ್ಟ. ಫಾರ್ ಎಕ್ಸಾಂಪಲ್, ನಾವು ಸದ್ಯಕ್ಕೆ ಈ ಒಂದು ಟ್ರಾನ್ಸ್ಫಾರ್ಮ್ಸ್ ಗಳ ಒಂದು ವರ್ಲ್ಡ್ ವೈಡ್ ಶಾರ್ಟೇಜ್ ಅನ್ನ ಎದುರಿಸ್ತಾ ಇದೀವಿ. ಇದು ಪ್ರಪಂಚದಾದ್ಯಂತ ಪವರ್ ಪ್ರಾಜೆಕ್ಟ್ಸ್ ಗಳನ್ನ ತಡೆದು ಹಿಡಿದುಕೊಂಡಿದೆ. ನೀವು ಈಗ ಏನಾದ್ರೂ ಟ್ರಾನ್ಸ್ಫಾರ್ಮ್ಸ್ ಗೆ ಆರ್ಡರ್ಸ್ ನ ಪ್ಲೇಸ್ ಮಾಡಿತೀರಾ ಅಂತ ಅನ್ಕೊಳ್ಳಿ, ಡೆಲಿವರ್ ಆಗೋದಕ್ಕೆ 4 ವರ್ಷಗಳ ತನಕ ಹಿಡಿಯಬಹುದು. ಇನ್ನು ಎನರ್ಜಿ ಟ್ರಾನ್ಸಿಷನ್ಸ್ ನ ಸ್ಪೀಡ್ ಅನ್ನ ನೋಡಿದಾಗ ಪ್ರಪಂಚದ ಎಷ್ಟು ಅನ್ಪ್ರಿಪೇರ್ಡ್ ಆಗಿತ್ತು ಅನ್ನೋದನ್ನ ಈ ತರದ ವಿಷಯಗಳು ಖಂಡಿತವಾಗ್ಲೂ ತೋರಿಸುತ್ತೆ. ಇನ್ನು ಟ್ರಾನ್ಸ್ಫಾರ್ಮರ್ಸ್ ಪವರ್ ನ ಒಂದು ಲಾಂಗ್ ಡಿಸ್ಟೆನ್ಸ್ಗೆ ಸೇಫ್ ಆಗಿ ಮತ್ತೆ ಎಫಿಷಿಯೆಂಟ್ಲಿ ಆಗಿ ಮೂವ್ ಮಾಡುತ್ತಾ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ. ಮನೆನ ತಗೊಳ್ಳಿ, ಬಿಸ್ನೆಸ್ ಗಳಿಗೆ ಡೆಲಿವರ್ ಮಾಡೋದಕ್ಕೆ ಅಲೋ ಮಾಡೋದಕ್ಕೂ ಬೇಕಾದಷ್ಟು ವರ್ಷಗಳ ಆಗ್ಬೋದು. ಹಾಗೇನೆ ಅವರು ಗ್ರಿಡ್ ಮಾಡೋದಕ್ಕೆ ಫಂಡಮೆಂಟಲ್ ಆಗಿದೆ ಅನ್ನೋದು ಪ್ರಪಂಚದ ಸಪ್ಲೈ ಎಕ್ಸ್ಪ್ಲೋಸಿವ್ ಡಿಮ್ಯಾಂಡ್ಸ್ಗೆ ಇನ್ನೂ ಕೂಡ ಸರಿಸಾಟಿ ಆಗಿಲ್ಲ. ಈ ಪ್ರಾಬ್ಲಮ್ ಓವರ್ ನೈಟ್ ಅಲ್ಲಿ ಸಾಲ್ವ್ ಆಗೋದೇ ಇಲ್ಲ ಬಿಡಿ. ಈ ಒಂದು ಗ್ಲೋಬಲ್ ಟ್ರಾನ್ಸ್ಫಾರ್ಮರ್ ಮಾರ್ಕೆಟ್ ನಾವು ನೋಡಿದಾಗ 2023ರಲ್ಲಿ $13.5 ಬಿಲಿಯನ್ ಮೌಲ್ಯದ್ದು, ಅಂದ್ರೆ ಕೆಲವು ದೇಶಗಳಿಂದ ಡಾಮಿನೇಟ್ ಆಗಿದೆ. ಚೈನಾ, ಸೌತ್ ಕೊರಿಯಾ, ಟರ್ಕಿ ಮತ್ತೆ ಇಟಲಿ ಎಲ್ಲಾ ಟ್ರಾನ್ಸ್ಫಾರ್ಮರ್ಸ್ ಗಳ ಒಂದು ಎಕ್ಸ್ಪೋರ್ಟ್ಸ್ ನಾವು ನೋಡಿದಾಗ ಅರ್ಧದಷ್ಟು ಭಾಗವನ್ನ ಹೊಂದಿದೆ. ಇದರಿಂದ ಪೂರ್ತಿ ಪ್ರಪಂಚ ಕೇವಲ ಕೆಲವು ಒಂದು ಕೀ ಸಪ್ಲೈಯರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ. ಮತ್ತೆ ಹೆಚ್ಚೋದು ಕೂಡ ಕಷ್ಟ. ಈಗ ಟ್ರಾನ್ಸ್ಫಾರ್ಮರ್ಸ್ಗೆ ಬೇಕಾದಂತಹ ರಾ ಮೆಟೀರಿಯಲ್ಸ್ ಕೂಡ ಕಾಪರ್, ಅಲ್ಯೂಮಿನಿಯಂ, ರೇರ್ ಅರ್ತ್ಸ್ ಮತ್ತೆ ಸ್ಪೆಷಲೈಸ್ಡ್ ಎಲೆಕ್ಟ್ರಿಕಲ್ ಸ್ಟೀಲ್ ಅನ್ನು ಏನೆಲ್ಲ ಇರುತ್ತೆ ಇವೆಲ್ಲವೂ ಕೂಡ ಹೆಚ್ಚು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಲ್ವಾ. ಮತ್ತೆ ಸೋರ್ಸ್ ಮಾಡೋದು ಸಹ ತುಂಬಾನೇ ಕಷ್ಟ. ಇದಕ್ಕೆ ನಾವ್ ಏನಂತ ಹೇಳ್ತೀವಿ, ಲ್ಯಾಕ್ ಆಫ್ ಸಪ್ಲೈ ಆಫ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಇದರಿಂದ ಹಿಡಿದು ಜಿಯೋ ಪಾಲಿಟಿಕಲ್ ಟೆನ್ಷನ್ಸ್ ನ ತಗೊಳ್ಳಿ, ಟ್ಯಾರಿಫ್ಸ್ ನ ತಗೊಳ್ಳಿ, ಮತ್ತೆ ರೇರ್ ಅರ್ತ್ ಎಕ್ಸ್ಪೋರ್ಟ್ಸ್ ಬ್ಯಾನ್ಸ್ ನ ತಗೊಳ್ಳಿ, ಇನ್ನು ಹಲವಾರು ಕಾರಣಗಳಿಂದ ಇವರೆಲ್ಲರೂ ಕೂಡ ಸಫರ್ ಮಾಡಬೇಕಾಗತ್ತೆ. ಈ ಸಪ್ಲೈ ಚೈನ್ ಸ್ಟ್ರೆಸ್ ಅನ್ನ ನಾವು ನೋಡಿದಾಗ ಇದರ ಪರಿಣಾಮಗಳು ಎಲ್ಲೆಲ್ಲೂ ಕಾಣಿಸ್ತಿದೆ. ಇನ್ನು
ಟ್ರಾನ್ಸ್ಫಾರ್ಮರ್ ಪ್ರೈಸಸ್ ಕೂಡ ಗಗನಕ್ಕೇರ್ತಿದೆ. 2018ರಲ್ಲಿ ನಾವು ನೋಡಿದಾಗ ಇತ್ತೀಚೆಗೆ ಇದ್ದಕ್ಕಿಂತ 75% ಅಷ್ಟು ಹೆಚ್ಚು ಕಾಸ್ಟ್ಲಿ ಆಗಿದೆ. ಇದು ಕೇವಲ ಒಂದು ಪ್ರಾಬ್ಲಮ್ ಅಲ್ಲ, ಅಂದ್ರೆ ನಾವು ಇದೇ ತರದ ಹಲವಾರು ಶಾರ್ಟೇಜಸ್ ಗಳನ್ನ ಎದುರಿಸ್ತಾ ಇದ್ದೀವಿ. ಕೇವಲ ಒಂದು ತಿಂಗಳುಗಳಿಂದ ಹಿಡಿದಿಂದ ನಾವು ತಗೊಂಡಾಗ ಕೇಬಲ್ ಆರ್ಡರ್ಸ್ಗೆ ಈಗ 2-3 ವರ್ಷಗಳ ವೇಟಿಂಗ್ ಬೇಕಾಗುತ್ತೆ. ಮತ್ತೆ 2018ರಿಂದ ಪ್ರೈಸ್ ಸುಮಾರು ಕೂಡ ಡಬಲ್ ಆಗಿದೆ. ಕೆಲವು ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟ್ಸ್ಗೆ ವೇಟ್ ಟೈಮ್ಸ್ ಕೂಡ 5 ವರ್ಷಗಳನ್ನ ದಾಟಿ ಹೋಗ್ತಿದೆ. ಇನ್ನು ಇದೆಲ್ಲ ನಾವು ನೋಡಿದಾಗ ಗಾಯದ ಮೇಲೆ ಮತ್ತೆ ಯಾರೋ ಗೆರೆನ ಹೇಳ್ದ ಹಾಗೆ, ಅಂದ್ರೆ ಇಂಡಸ್ಟ್ರಿಯ ಒಂದು ಸ್ಕಿಲ್ಡ್ ವರ್ಕರ್ ಶಾರ್ಟೇಜ್ ಕೂಡ ಎದುರಿಸ್ತಿರೋದು. ಸದ್ಯಕ್ಕೆ ಪ್ರಪಂಚದಾದ್ಯಂತ ಸುಮಾರು 8 ಮಿಲಿಯನ್ ಜನ ಗ್ರಿಡ್ ಕನ್ಸ್ಟ್ರಕ್ಷನ್ ಮತ್ತೆ ಮೇಂಟೆನೆನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದ್ರೆ IEA ಹೇಳೋ ಪ್ರಕಾರ ಬೇಸಿಕ್ ಪಾಲಿಸಿ ಗೋಲ್ಸ್ ಮೀಟ್ ಮಾಡೋಕಷ್ಟೇ ನಮ್ಗೆ 2030ರ ಹೊತ್ತಿಗೆ ಇನ್ನು 1.5 ಮಿಲಿಯನ್ ವರ್ಕರ್ಸ್ ಅಂದ್ರೆ ಕೆಲಸಗಾರರು ಬೇಕು ಅಂತ. ರಿಸಲ್ಟ್ಸ್ ಏನೋ ಸ್ಪಷ್ಟವಾಗಿದೆ ಬಿಡಿ. ಸ್ವಲ್ಪ ಸಮಯದ ಹಿಂದೆ ಬಿಸಿನೆಸ್ ಸ್ಟ್ಯಾಂಡರ್ಡ್ ಇಲ್ಲಿ ಭಾರತದಲ್ಲಿ ಸುಮಾರು 60 ಗಿಗಾವಾಟ್ ಆಫ್ ರಿನ್ಯೂಯಬಲ್ ಎನರ್ಜಿಯ 40 ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ಸ್ ಗಳಿಂದ ಇನ್ನೂ ಕೂಡ ಸೆಂಟ್ರಲ್ ಟ್ರಾನ್ಸ್ಮಿಷನ್ ಯುಟಿಲಿಟಿ ಕಡೆಯಿಂದ ಹೋದಾಗ ಕನೆಕ್ಟಿವಿಟಿ ಅಪ್ರೂವಲ್ ಸಿಕ್ಕಿರಲಿಲ್ಲ. ಅಂದ್ರೆ ಅವರು ಈ ಒಂದು ಗ್ರಿಡ್ಗೆ ಕನೆಕ್ಟ್ ಆಗಿರ್ಲಿಲ್ಲ ಅಂತ ರಿಪೋರ್ಟ್ ಮಾಡಿದ್ದು. ನಾವು ನಮ್ಮ ಬಾಟಲ್ ನೆಕ್ಸ್ ಗಳಿಂದ ಪಾರಾಗೋಕೆ ಹಣ ಖರ್ಚು ಮಾಡೋದಕ್ಕೆ ಟ್ರೈ ಮಾಡ್ತಿದೀವಿ. ಇನ್ನು ಗ್ರೀನ್ ಎನರ್ಜಿ ಕಾರಿಡಾರ್ ಸ್ಕೀಮ್ಸ್ ಗಳನ್ನ ನೋಡಿದಾಗ, ಫಾರ್ ಎಕ್ಸಾಂಪಲ್, ಭಾರತದ ಒಂದು ಟ್ರಾನ್ಸ್ಮಿಷನ್ ನೆಟ್ವರ್ಕ್ ಅಲ್ಲಿ $2.6 ಬಿಲಿಯನ್ ಇನ್ವೆಸ್ಟ್ ಮಾಡುವಂತಹ ಗುರಿ ಏನೋ ಹೊಂದಿದೆ. ಆದ್ರೆ ಅದು ಪೂರ್ತಿ ಆಗುತ್ತಾ ಇಲ್ವಾ ಅನ್ನೋದು ಯಾರು ಗೊತ್ತು ಹೇಳಿ. ಆದ್ರೆ ಇದೊಂದು ಕೇವಲ ನಮ್ಮ ದೇಶದ ಸಮಸ್ಯೆ ಅಲ್ಲ, ಇದು ಒಂದು ಗ್ಲೋಬಲ್ ಕ್ರೈಸಿಸ್. ಯುರೋಪ್ ಅಲ್ಲಿ ಒಂದು ಕೆಲವು ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಗಳ ಒಂದು ಗ್ರಿಡ್ ಗೆ ಕನೆಕ್ಟ್ ಆಗೋ ಈ ಪರ್ಮಿಷನ್ ನ ಪಡ್ಕೊಳ್ಳೋದಕ್ಕೆ 9 ವರ್ಷಗಳ ತನಕ ಕಾಯ್ತಾ ಇದ್ದಾರೆ. ಇನ್ನು ಅಮೆರಿಕದಲ್ಲಿ ತಗೊಳ್ಳಿ, ಗ್ರಿಡ್ ಕನೆಕ್ಷನ್ಸ್ ಗಾಗಿ ಕಾಯ್ತಿರೋ ಪ್ರಾಜೆಕ್ಟ್ಸ್ ಗಳ ಒಂದು ಬ್ಯಾಕ್ ಲಾಗ್ ಏನಿರುತ್ತೆ, 1 ದಶಕದ ಹಿಂದೆ ಇದ್ದಕ್ಕಿದ್ದ ಹಂತ ಒಂದು 8 ಪಟ್ಟು ದೊಡ್ಡದಾಗಿದೆ. ಬ್ಯಾಟ್ರೀಸ್ ನಾವು ಕೆಲವು ದಿನಗಳ ಹಿಂದೆ ಡಿಸ್ಕಸ್ ಮಾಡಿದ ಹಾಗೆ ರಿನ್ಯೂಯಬಲ್ ಎನರ್ಜಿ ಪಜಲ್ ಸಾಲ್ವ್ ಮಾಡೋದಕ್ಕೆ ಸಹಾಯ ಮಾಡಬೇಕಾದ ಒಂದು ಟೆಕ್ನಾಲಜಿ ಅಂದ್ರೆ ಒಂದು ಬ್ಯಾಟರಿ ಸ್ಟೋರೇಜ್ ಅಂತ ಗೊತ್ತಾಗುತ್ತೆ. ಈ ಸ್ಪೇಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಏನೋ ಬೂಮ್ ಆಗಿದೆ. ಅಂದ್ರೆ IEA ರಿಪೋರ್ಟ್ ಪ್ರಕಾರ ಗ್ಲೋಬಲ್ ಬ್ಯಾಟರಿ ಸ್ಟೋರೇಜ್ ಇನ್ವೆಸ್ಟ್ಮೆಂಟ್ 2025ರಲ್ಲಿ $66 ಬಿಲಿಯನ್ ಅನ್ನ ತಲುಪಿದೆ. ಬ್ಯಾಟರೀಸ್ ನ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಮತ್ತೆ ಒಂದು ರಿನ್ಯೂಯಬಲ್ ಎನರ್ಜಿ ಸಪ್ಲೈಗಳು ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗೋದೇ ಇಲ್ಲ ಅನ್ನೋ ಒಂದು ಸತ್ಯ ಏನಿದೆ ಅಲ್ವಾ, ಅದು ಗ್ರಿಡ್ ಡೀಲ್ ಮಾರೋ ದಾರಿಯನ್ನ ಅಂದ್ಕೊಂಡಿರೋದು. ಅಂದ್ರೆ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಮತ್ತೆ ಸಪ್ಲೈ ಕೇವಲ ಒಂದು ರಿಯಲ್ ಟೈಮ್ ಅಲ್ಲಿ ಮ್ಯಾಚ್ ಆದ್ರೆ ನಿಮ್ಗೆ ಖಂಡಿತವಾಗ್ಲೂ ಕೂಡ ಪ್ರಾಬ್ಲಮ್ಸ್ ಏನಿರುತ್ತೆ ಅದು ಆಗೇ ಆಗುತ್ತೆ. ಈ ಒಂದು ಮಾಸಿವ್ ಬ್ಯಾಟರಿ ಸಿಸ್ಟಮ್ಸ್ ನಾವು ನೋಡಿದಾಗ ಗ್ರಿಡ್ಗೆ ಒಂದು ದೊಡ್ಡ ಶಾಕ್ ಅಬ್ಸರ್ವರ್ಸ್ ಇದ್ದ ಹಾಗೆ ಕೆಲಸನೂ ಕೂಡ ಮಾಡ್ತಿರುತ್ತೆ. ಈಗ ನೋಡಿ, ಸೂರ್ಯ ಪ್ರಖರವಾಗಿ ಬೆಳ್ತಿರ್ಬೇಕಾದ್ರೆ ಎಕ್ಸೆಸ್ ಸೋಲಾರ್ ಪವರ್ ನ ಹೀರ್ಕೊಂಡು ಮೋಡಗಳು ಬಂದಾಗ ಅದನ್ನ ವಾಪಸ್ ರಿಲೀಸ್ ಮಾಡತ್ತೆ. ಕ್ಯಾಲಿಫೋರ್ನಿಯಾನ ತಗೊಳ್ಳಿ, ಬಿಸಿಲಿರುವಂತಹ ಮಧ್ಯಾಹ್ನಗಳಲ್ಲಿ ಎಷ್ಟೊಂದು ಸೋಲಾರ್ ಪವರ್ ಜನರೇಟ್ ಆಗುತ್ತೆ ಅಂತಂದ್ರೆ ಎಲೆಕ್ಟ್ರಿಸಿಟಿ ಪ್ರೈಸಸ್ ಕೆಲವೊಮ್ಮೆ ನೆಗೆಟಿವ್ ಆಗಿ ಹೋಗುತ್ತೆ. ಇತ್ತೀಚೆಗೆ ಭಾರತದಲ್ಲೂ ಕೂಡ ಪ್ರೈಸಸ್ ಸುಮಾರು 0 ತಲುಪಿದನ್ನ ನಾವು ಕೂಡ ನೋಡಿದೀವಿ. ಬ್ಯಾಟ್ರೀಸ್ ಆ ಎಕ್ಸೆಸ್ ಪವರ್ ಅನ್ನ ಸ್ಟೋರ್ ಮಾಡ್ಕೊಂಡು ಬೇಕಾದಾಗ ರಿಲೀಸ್ ಮಾಡಬಹುದು. ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ, ಆ ಬ್ಯಾಟ್ರೀಸ್ ಕೂಡ ಬೇರೆದೆಲ್ಲದ್ರ ತರಾನೇ ಅದೇ ಗ್ರಿಡ್ ಕನೆಕ್ಷನ್ ಪ್ರಾಬ್ಲಮ್ಸ್ ಗಳನ್ನ ಎದುರಿಸ್ತಿರೋದು. ನೀವು ಒಂದು ವರ್ಷದಲ್ಲಿ $1 ಬಿಲಿಯನ್ ಬ್ಯಾಟರಿ ಸ್ಟೋರೇಜ್ ಫೆಸಿಲಿಟಿನ ತಗೊಳ್ಳಿ, ಬಿಲ್ಡ್ ಮಾಡಬಹುದು ಅಲ್ವಾ, ಆದ್ರೆ ಅದನ್ನ ಗ್ರಿಡ್ಗೆ ಕನೆಕ್ಟ್ ಮಾಡೋದಕ್ಕೆ ಟ್ರಾನ್ಸ್ಫಾರ್ಮರ್ಸ್ ಮತ್ತೆ ಒಂದು ಟ್ರಾನ್ಸ್ಮಿಷನ್ ಲೈನ್ ಸಿಗದಿದ್ರೆ ಅದು ಮೂಲತಃ ಯೂಸ್ಲೆಸ್. ನೋಡಿ, ಬ್ಯಾಟ್ರೀಸ್ ನ ತಗೊಳ್ಳೋಣ, ಅದು ಕಮ್ಮಿ ಹಾಗೂ ಹೆಚ್ಚು ಎಫಿಷಿಯಂಟ್ ಆಗ್ತಿರ್ಬೋದು, ಆದ್ರೆ ಅದು ನಿಜವಾಗ್ಲೂ ಫಂಕ್ಷನ್ ಆಗೋದಕ್ಕೆ ಈ ಎಲ್ಲಾ ಬೇಸಿಕ್ ಗ್ರಿಡ್ ಇನ್ಫ್ರಾ ಏನಿರುತ್ತೆ ಅದು ಖಂಡಿತವಾಗ್ಲೂ ಬೇಕೇ ಬೇಕು. ನಾವು ಇತ್ತೀಚೆಗೆ ನಮ್ಮ ಒಂದು ಗ್ರೀನ್ ಎನರ್ಜಿ ಬಿಲ್ಡ್ ಔಟ್ ಮಾಡೋದ್ರಲ್ಲಿ ಮಾಸಿವ್ ಪ್ರೋಗ್ರೆಸ್ ಅನ್ನು ಮಾಡಿದೀವಿ. ಆದ್ರೆ ಕ್ಲೈಮೇಟ್ ಚೇಂಜ್ ನಾವು ತಪ್ಪಿಸ್ಕೊಳ್ಬೇಕಾದಂತಹ ಪ್ರಾಬ್ಲಮ್ ಅಲ್ದಿದ್ರು ನಾವು ಕೊನೆಗೆ ಈ ಸವಾಲನ್ನ ಎದುರಿಸೋದಕ್ಕೆ ಮುಂದೆ ಬರ್ತಿದೀವಿ ಅಂತ ಅನ್ಸುತ್ತೆ. ಆದ್ರೆ ನಾವು ನಮ್ಮ ಒಂದು ಗ್ರಿಡ್ ಪ್ರಾಬ್ಲಮ್ಸ್ ನ ಫಿಕ್ಸ್ ಮಾಡದಿದ್ರೆ ನಾವು ಬಿಲ್ಡ್ ಮಾಡಬೇಕಾಗಿರೋ ಆ ಎಲ್ಲಾ ಸೋಲಾರ್ ಪ್ಯಾನೆಲ್ಸ್ ಗಳು ಮತ್ತೆ ವಿಂಡ್ ಟರ್ಬೈನ್ಸ್ ಗಳಿಗೆ ಬೆಲೆನೇ ಇರೋದಿಲ್ಲ. ಈ ಒಂದು ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್ ತಗೊಳ್ಳಿ, ನಮ್ಮ ಹತ್ರ ಟೆಕ್ನಾಲಜಿ ಕೊರತೆಯಿಂದಲ್ಲ, ಅಂದ್ರೆ ಇದನ್ನ ಡೆಲಿವರ್ ಮಾಡುವಂತಹ ಸಿಸ್ಟಮ್ ಬಿಲ್ಡ್ ಮಾಡಕ್ ಆಗಲ್ಲ ಅನ್ನೋ ಒಂದು ಕಾರಣದಿಂದ ಖಂಡಿತವೂ ನಿಂತು ಹೋಗ್ಬೋದು. ಇನ್ನು ಎನರ್ಜಿ ಟ್ರಾನ್ಸಿಷನ್ ಹೆಚ್ಚಾಗಿ ಪವರ್ ಜನರೇಷನ್ ಚಾಲೆಂಜ್ ಅಂತ ಅಂದ್ಕೊಳ್ಳಲಾಗುತ್ತೆ. ಅಂದ್ರೆ ನಾವು ಫಾಸಿಲ್ ಫ್ಯೂಯಲ್ಸ್ ಇಂದ ಹೊರ ಬಂದು ಸಾಕಷ್ಟು ರಿನ್ಯೂಯಬಲ್ ಕೆಪಾಸಿಟಿ ಹೇಗೆ ಬಿಲ್ಡ್ ಮಾಡೋದು ಅಂತ ಅನ್ಕೊಳ್ಬೇಕು. ಅತಿ ಮುಖ್ಯವಾದ ಪ್ರಾಬ್ಲಮ್ ಏನ್ ಗೊತ್ತಾ, ಈಗ ಎಲೆಕ್ಟ್ರಿಸಿಟಿಯನ್ನ ನಿಜವಾಗ್ಲೂ ಡೆಲಿವರ್ ಮಾಡುವಂತಹ ಸಾಮಾನ್ಯವಾದ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಆಗಿರ್ಬೇಕು. ಈ ಒಂದು ಏಜ್ ಆಫ್ ಎಲೆಕ್ಟ್ರಿಸಿಟಿಯಲ್ಲಿ ಈ ಒಂದು ಇನ್ಫ್ರಾ ಬೇರೆದೆಲ್ಲನೂ ಕೂಡ ಅವಲಂಬಿಸಿರೋ ಅಡಿಪಾಯ ಆಗಿದೆ ಅಂತ ಇಲ್ಲಿ ಗೊತ್ತಾಗತ್ತೆ.
ಈಗ ಮುಂದಿನ ಸ್ಟೋರಿಯಲ್ಲಿ RBI ನ ಬೋಲ್ಡ್ ಮೂವ್ ಯಾವ ರೀತಿ ನಡೀತಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲರನ್ನೂ ಕೂಡ ತುಂಬಾ ಅಚ್ಚರಿಗೊಳಿಸೋ ಹಾಗೆ ಒಂದು ಜೋಡಿ ಹೊಡೆತವನ್ನ ಕೊಟ್ಟಿದೆ. ಮಾರ್ಕೆಟ್ಸ್ ಕೇವಲ 25 ಬೇಸಿಸ್ ಪಾಯಿಂಟ್ಸ್ ನ ನಿರೀಕ್ಷೆ ಮಾಡ್ತಿದ್ದಾಗ ದೊಡ್ಡದಾಗಿ 50 ಬೇಸಿಸ್ ಪಾಯಿಂಟ್ಸ್ ಏನಿದೆ ಅದನ್ನ ರೇಟ್ ಕಟ್ ಮಾಡಿದೆ. ಜೊತೆಗೆ ಕ್ಯಾಶ್ ರಿಸರ್ವ್ ರೇಷಿಯೋನಲ್ಲೂ ಕೂಡ ಮಾಸಿವ್ ಆದ 100 ಬೇಸಿಸ್ ಪಾಯಿಂಟ್ ಅನ್ನ ರಿಡಕ್ಷನ್ ಮಾಡ್ಕೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ನಾವು RBI ನ ಇಷ್ಟು ಒಂದು ಬೋಲ್ಡ್ ಮೂವ್ ನೋಡೇ ಇರಲಿಲ್ಲ. ಈಗ ಬೆಳವಣಿಗೆಗೆ ನಾವು ನೋಡಿದಾಗ ಇದಕ್ಕೆ ಸಪೋರ್ಟ್ ಮಾಡ್ತಿರೋ ಇಂಟ್ರೆಸ್ಟ್ ರೇಟ್ಸ್ ಕಡಿಮೆ ಮಾಡೋ ಒಂದು ಧೋರಣೆ ಅಲ್ವಾ. ಆದ್ರೆ ಅದೇ ಸಮಯದಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ, ಒಂದು ಸಡಿಲಿಕೆ ಮೇಲೆ ಸದ್ಯಕ್ಕೆ ಬ್ರೇಕ್ಸ್ ಹಾಕಿದ ಹಾಗೆ ಆಗಿದೆ. ಕನ್ಫ್ಯೂಸ್ ಆದ್ರ ಡೋಂಟ್ ವರಿ, ಇದನ್ನ ನಾನು ಇವಾಗ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನೋಡಿ, ನಿನ್ನೆ ನಡೆದ RBI ನ ಒಂದು 55ನೇ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ಸ್ ನಲ್ಲಿ ಏನಾಯ್ತು ಅಂತ ನೋಡೋಣ. ಗವರ್ನರ್ ಸಂಜಯ್ ಮಲ್ಹೋತ್ರಾ ಹಾಗೆ ಅವರ ಒಂದು ಟೀಮ್ ಏನಿದೆ ಒಂದು ಶಾಕ್ ಅನ್ನ ಡೆಲಿವರ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ರೆಪೋ ರೇಟ್ ಅಂತ ಏನ್ ಹೇಳ್ತೀವಿ, ಈ ಬ್ಯಾಂಕ್ಸ್ ಗಳು RBI ನಿಂದ ಬಾರೋ ಮಾಡುವಂತಹ ರೇಟ್ ಅಲ್ವಾ, ಇದು 50 ಬೇಸಿಸ್ ಪಾಯಿಂಟ್ಸ್ ನಷ್ಟು ಕಡಿತ ಮಾಡೋದು, ಅಂದ್ರೆ 5.5% ಗೆ ಇಳಿಸಲಾಗಿದೆ. ಒಂದು ಬೇಸಿಸ್ ಪಾಯಿಂಟ್ ಅಂತಂದ್ರೆ ಪರ್ಸೆಂಟೇಜ್ ಪಾಯಿಂಟ್ ನ 100ನೇ ಒಂದು ಭಾಗ ಅಂತ. ಸೊ ನಾವು ಇಂಟ್ರೆಸ್ಟ್ ರೇಟ್ಸ್ ಅಲ್ಲಿ 0.5% ಕಡಿಮೆ ಮಾಡಿರೋದ್ರ ಬಗ್ಗೆ ಮಾತಾಡ್ತಿದೀವಿ. ಹೆಚ್ಚಿನ ಅನಲಿಸ್ಟ್ ಗಳು ಇನ್ನೊಂದು ಕಡೆ ಕೇವಲ 25 ಬೇಸಿಸ್ ಪಾಯಿಂಟ್ಸ್ ಅನ್ನ ನಿರೀಕ್ಷೆ ಮಾಡ್ತಿದ್ರು. ಅದಷ್ಟು ಮಾತ್ರ ಅಲ್ಲ, RBI ಈ ಒಂದು ಕ್ಯಾಶ್ ರಿಸರ್ವ್ ರೇಷಿಯೋ ಅಥವಾ CRR ಅಂತ ಏನ್ ಹೇಳ್ತೀವಿ, ಇದನ್ನ 100 ಬೇಸಿಸ್ ಪಾಯಿಂಟ್ಸ್ ಕಟ್ ಅಂತ ಅನೌನ್ಸ್ ಮಾಡ್ತು. CRR ಅಂತ ಅಂದ್ರೆ ಒಂದು ಬ್ಯಾಂಕ್ಸ್ ತಮ್ಮ ಒಂದು ಡೆಪಾಸಿಟ್ ನ ಒಂದು ಭಾಗ ಏನಿದೆ ಅದನ್ನ ಸೇಫ್ಟಿ ಮಾಡಿಕೊಂಡು ಬಫರ್ ಆಗಿ RBI ಹತ್ರ ಪಾರ್ಕ್ ಮಾಡಬೇಕು. ಈಗ ಒಂದು ಟೆಕ್ನಿಕಲ್ ಆಗಿ ನಾವು ನೋಡಿದಾಗ ಬ್ಯಾಂಕ್ ಹತ್ರ ಇರೋ ಹಣ, ಆದ್ರೆ ಅದನ್ನ ಅವರು ಲೆಂಡ್ ಔಟ್ ಮಾಡಕ್ ಆಗಲ್ಲ ಅಲ್ವಾ. ಇದು ಈಗ ನಾವು ನೋಡಿದಾಗ ಸೆಪ್ಟೆಂಬರ್ ನಿಂದ ಶುರುವಾಗಿರೋ 4 ಫೇಸಸ್ ಅಲ್ಲಿ 4% ಇಂದ 3% ಗೆ ಇಳಿದೋಗಿದೆ. ಇದರಿಂದ ಡಿಸೆಂಬರ್ ಹೊತ್ತಿಗೆ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ನಾವು ನೋಡಿದಾಗ ಮಾಸಿವ್ ಆದ 2.5 lakhs crore rupees ನ ಇಂಜೆಕ್ಟ್ ಮಾಡ್ಕೊಳ್ಬಹುದು. ಬ್ಯಾಂಕ್ ಹತ್ರ ಈ ಒಂದು ಲೆಂಡ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಹಣ ಇದ್ದಾಗ ಅವರು ಒಂದು ಕಡಿಮೆ ರೇಟ್ಸ್ ನಲ್ಲಿ ಲೋನ್ಸ್ ಅನ್ನ ಆಫರ್ ಮಾಡೋದು ಸುಲಭ ಆಗತ್ತೆ. ಇದು ಒಂದು ಶಾಪ್ ಅಲ್ಲಿ ಹೆಚ್ಚು ಇನ್ವೆಂಟ್ರಿ ಇದ್ದ ಹಾಗೆ. ಈಗ ನಿಮ್ಮ ಪ್ರೈಸಿಂಗ್ ಜೊತೆ ನೀವು ಹೆಚ್ಚು ಕಾಂಪಿಟೇಟಿವ್ ಆಗಿರ್ಬೋದು. ಆದ್ರೆ ಮಾರ್ಕೆಟ್ ಈ ಒಂದು ಡೋವಿಶ್ ಸ್ಟ್ಯಾನ್ಸ್ ಬಗ್ಗೆ ಎಕ್ಸೈಟ್ ಆಗಿದೆ ಅನ್ನೋ ತರ ಕಾಣಿಸುತ್ತೆ. ಈಗ ನೋಡಿ, RBI ಒಂದು ಕ್ಲಾಸಿಕ್ ಸೆಂಟ್ರಲ್ ಬ್ಯಾಂಕ್ ಮೂವ್ ಮಾಡ್ತು ಅಂತ ಅನ್ಕೊಳ್ಳೋಣ. ಅವರು ತಮ್ಮದೇ ಆದ ಪಾಲಿಸಿ ಏನಿರುತ್ತೆ ಅದನ್ನ ಅಕಾಮಡೇಟಿವ್ ಆಗೋ ರೀತಿ ನ್ಯೂಟ್ರಲ್ ಆಗಿ ಬದಲಾಯಿಸ್ತಾರೆ. ಈಗ ಕೇವಲ ಒಂದು ಫ್ಯಾನ್ಸಿ ವರ್ಡ್ಸ್ ಗಳು ಮಾತ್ರ ಅಲ್ಲ, RBI ಫ್ಯೂಚರ್ ಅಲ್ಲಿ ಹೇಗೆ ಮೂವ್ ಆಗ್ಬೋದು ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಸೆಂಟ್ರಲ್ ಬ್ಯಾಂಕ್ ಅಕಾಮಡೇಟಿವ್ ಅಂದ್ರೆ ಇದನ್ನ ಸ್ಟ್ಯಾನ್ಸ್ ತಗೊಂಡಾಗ ಅದು ಮೂಲತಃ ಏನ್ ಮಾಡುತ್ತೆ, ಎಕನಾಮಿಗೆ ಸಹಾಯ ಆಗೋ ರೀತಿ ಒಂದು ಸಿಗ್ನಲ್ ಅನ್ನ ಕೊಡುತ್ತೆ. ಈಗ ಬೇಕಾದ್ರೆ ರೇಟ್ಸ್ ಗಳನ್ನ ಇನ್ನೂ ಕೂಡ ಕಟ್ ಮಾಡಬಹುದು ಅಂತ. ಇದನ್ನ ಮೋರ್ ಈಸಿಂಗ್ ಗ್ರೀನ್ ಲೈಟ್ ಅಂತ ಅನ್ಕೊಳ್ಳಿ. ನ್ಯೂಟ್ರಲ್ ಸ್ಟ್ಯಾನ್ಸ್ ಇನ್ನೊಂದ್ ಕಡೆ ನಾವು ನೋಡಿದಾಗ ಸೆಂಟ್ರಲ್ ಬ್ಯಾಂಕ್ ಗೆ ವೇಟ್ ಅಂಡ್ ವಾಚ್ ಅನ್ನೋ ಒಂದು ಅಪ್ರೋಚ್ ತಗೊಂಡಿದೆ ಅಂತ ಅರ್ಥ. ಅದು ಸದ್ಯಕ್ಕೆ ಎಕನಾಮಿಯನ್ನ ವಾಚ್ ಮಾಡಿ ಏನಾಗುತ್ತೋ ಅಂತ ಹೇಳ್ತಾರೆ, ಅದಕ್ಕೆ ರಿಯಾಕ್ಟ್ ಮಾಡೋ ಹಾಗೂ ಕೂಡ ಬಯಸುತ್ತೆ. ಇದು ಈಗ ಎರಡು ಕಡೆನೂ ಕೂಡ ಹೋಗ್ಬೋದು. ಪರಿಸ್ಥಿತಿ ಕೆಟ್ಟದಾದ್ರೆ ರೇಟ್ಸ್ ಕಟ್ ಆಗ್ಬೋದು, ಅಥವಾ ಇನ್ಫ್ಲೇಷನ್ ಹೆಚ್ಚಾದ್ರೆ ರೇಸ್ ಸಹ ಮಾಡಬಹುದು. ಗವರ್ನರ್ ಮಲ್ಹೋತ್ರಾ ಈ ಒಂದು ಶಿಫ್ಟ್ ನ ಅರ್ಥವೇನು ಅನ್ನೋದ್ರ ಬಗ್ಗೆ ತುಂಬಾನೇ ಕ್ಲಿಯರ್ ಆಗಿ ಹೇಳಿದ್ರು. ಮಾನಿಟರಿ ಪಾಲಿಸಿಗೆ ಈಗ ಗ್ರೋತ್ ಸಪೋರ್ಟ್ ಮಾಡೋದಕ್ಕೆ ತುಂಬಾನೇ ಲಿಮಿಟೆಡ್ ಸ್ಪೇಸ್ ಇದೆ. ಇನ್ನೊಂದು ಮಾತಿನಲ್ಲಿ ಹೇಳ್ಬೇಕಂತಂದ್ರೆ ಇನ್ನು ಹೆಚ್ಚು ರೇಟ್ ಕಟ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ RBI ಯಾಕೆ ಎಲ್ಲ ಮೂವ್ ಮಾಡ್ತು, ಇದೆಲ್ಲನೂ ಕೂಡ ಕ್ಲಾಸಿಕ್ ಸೆಂಟ್ರಲ್ ಬ್ಯಾಂಕ್ ನ ದ್ವಂದ್ವ ಹತ್ರ ಬರ್ತಿದೆ ಅಂತ ಹೇಳ್ಬೋದು. ಗ್ರೋತ್ ಮತ್ತೆ ಇನ್ಫ್ಲೇಷನ್ ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ನೋಡಿ. ಇನ್ಫ್ಲೇಷನ್ ಫ್ರಂಟ್ ಅಲ್ಲಿ ನಾವು ನೋಡಿದಾಗ ಸದ್ಯಕ್ಕೆ ಭಾರತಕ್ಕೆ ಪರಿಸ್ಥಿತಿ ತುಂಬಾ ಗಮನಾರ್ಹವಾಗಿ ಚೆನ್ನಾಗಿದೆ. ಈಗ ಕನ್ಸ್ಯೂಮರ್ ಪ್ರೈಸ್ ನ ತಗೊಳ್ಳಿ, ಇದರ ಇನ್ಫ್ಲೇಷನ್ ನೋಡಿದಾಗ ಏಪ್ರಿಲ್ ಅಲ್ಲಿ ಸುಮಾರು 6 ವರ್ಷಗಳ ಲೋ ಆಗಿರುವಂತ 3.2% ಗೆ ಇಳಿದೋಗಿರೋದು. ಇದು RBI ನ ಒಂದು ಟಾರ್ಗೆಟ್ ಆದ 4% ಗಿಂತ ತುಂಬಾನೇ ಕಡಿಮೆ. ಇನ್ನು ಫುಡ್ ಇನ್ಫ್ಲೇಷನ್ ಒಂದು ಮಾಸಿವ್, ಅಂದ್ರೆ ತುಂಬಾನೇ ತಲೆನೋವು ಅಂತ. ಅದು ಸತತವಾಗಿ 6 ತಿಂಗಳಿಂದ ಡಿಕ್ಲೈನ್ ಆಗ್ತಾನೆ ಇದೆ. RBIಗೆ ನಮ್ಮ ಒಂದು ಕರೆಂಟ್ ಇನ್ಫ್ಲೇಷನ್ ಟ್ರಾಜೆಕ್ಟರಿ ನೋಡಿದಾಗ ಎಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ, ತಮ್ಮ ಒಂದು ಫೋರ್ಕಾಸ್ಟ್ ನ ಪೂರ್ತಿ ಫೈನಾನ್ಷಿಯಲ್ ಇಯರ್ಗೆ 4% ಇಂದ 3.7% ಗೆ ರಿವೈಸ್ ಮಾಡಿ ಅಂತ ಇಳಿಸಿದ್ದಾರೆ. ಅವರು ಒಂದು ಇನ್ಫ್ಲೇಷನ್ ತಮ್ಮ ಒಂದು ಟಾರ್ಗೆಟ್ ಗಿಂತ ಕಡಿಮೆನೇ ಇರಬಹುದು ಅಂತ ಪ್ರೊಜೆಕ್ಟ್ ಮಾಡ್ತಿರೋದು. 1 ವರ್ಷದ ಹಿಂದೆ ಇದು ಊಸಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಒಂದು ಅಸಾಧ್ಯವಾಗಿತ್ತು. ಆಗ ಇನ್ಫ್ಲೇಷನ್ ನ ಅದರ ಒಂದು ಅಪ್ಪರ್ ಟಾಲರೆನ್ಸ್ ಏನಿದೆ ಅದರ ಬ್ಯಾಂಡ್ ಒಳಗಡೆ ಇರೋ ರೀತಿನೂ ಕೂಡ ಇಂಪಾಸಿಬಲ್ ಆಗಿ ಕನ್ಸಿಡರ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ನೋಡಿ, ಈ ಒಂದು ತುಂಬಾ ಸಾಫ್ಟ್ ಆಗಿರೋ ಇನ್ಫ್ಲೇಷನ್ ಔಟ್ಲುಕ್ ಅನ್ನ ತಗೊಂಡಾಗ ಇದ್ರ ಹಿಂದೆ ಏನ್ ಕಾರಣಗಳಿದೆ, ಹಲವಾರು ಒಂದು ಫ್ಯಾಕ್ಟರ್ಸ್ ಪ್ಲೇ ಆಗುತ್ತೆ. ನಾವು ರೆಕಾರ್ಡ್ ವೀಟ್ ಪ್ರೊಡಕ್ಷನ್ ಅನ್ನ ಕಂಡಿದೀವಿ ಅಲ್ವಾ, ಅಂದ್ರೆ ಒಳ್ಳೆ ಮಾನ್ಸೂನ್ ನಾವು ನೋಡಿದಾಗ ಅದ್ರ ಫೋರ್ಕಾಸ್ಟ್ ಗಳು ಈ ರೀತಿ ಇರುತ್ತೆ. ಇನ್ನು ಗ್ಲೋಬಲ್ ಕಮಾಡಿಟಿ ಪ್ರೈಸಸ್ ಕೂಡ ಸಾಫ್ಟ್ ಆಗಿ ಉಳಿಯುವಂತಹ ನಿರೀಕ್ಷೆ ಇದೆ. ಇನ್ನು ರೂರಲ್ ಹೌಸ್ ಹೋಲ್ಡ್ಸ್ ಗಳು ಕೂಡ ಇದು ಸಾಮಾನ್ಯವಾಗಿ ಫುಡ್ ಪ್ರೈಸಸ್ ಚೇಂಜಸ್ಗೆ ಹೆಚ್ಚು ಸೆನ್ಸಿಟಿವ್ ಆಗಿರುತ್ತೆ. ಇನ್ನು ಈ ಒಂದು ಮಾಡರೇಷನ್ ಇನ್ಫ್ಲೇಷನ್ ನಾವು ನೋಡಿದಾಗ ಎಕ್ಸ್ಪೆಕ್ಟೇಷನ್ಸ್ ಕೂಡ ತೋರಿಸುತ್ತೆ.
ನಮ್ಮ ಎಕನಾಮಿಗೆ ಒಂದು ಸೀವಿಯರ್ ಶಾಕ್ ಬಂದ್ ಹೋಗಿದೆ. ಅಂದ್ರೆ ಪ್ರೈಸಸ್ ಸ್ವಲ್ಪ ಕಾಲ ಸ್ಟೇಬಲ್ ಆಗೇ ಇರುತ್ತೆ ಅಂತ ಅನ್ಸುತ್ತೆ. ಆದ್ರೆ ನಾಣ್ಯದ ಇನ್ನೊಂದು ಮುಖ ಇದೆ, ಗ್ರೋತ್, ಬೆಳವಣಿಗೆ. ಅಲ್ಲಿ ವಿಷಯಗಳು ಸ್ವಲ್ಪ ಹೆಚ್ಚು ಟೆನ್ಷನ್ ಕೊಡಕ್ಕೆ ಶುರು ಮಾಡ್ತು. ಭಾರತದ GDP ಕಳೆದ ವರ್ಷ 6.5% ದರದಲ್ಲಿ ಬೆಳೆದೋಗಿದೆ. ಅದು ಕೇಳೋಕೆ ತುಂಬಾ ಇಂಪ್ರೆಸಿವ್ ಅನ್ಸ್ಬೋದು. ನೋಡಿ, ಪ್ರಪಂಚದ ಹೆಚ್ಚಿನ ಭಾಗಕ್ಕೆ ಹೋಲಿಸಿದ್ರೆ ಇದು ನಮ್ಮ ದೇಶದ ಪೊಟೆನ್ಶಿಯಲ್ಗಿಂತ ಜಾಸ್ತಿ ಬೆಳವಣಿಗೆ ಏನೋ ಆಗಿದೆ. ಆದ್ರೆ ಅನ್ಕೊಂಡದಕ್ಕಿಂತ, ಅಂದ್ರೆ ಬೇಕಾಗಿರೋದಕ್ಕಿಂತ ತುಂಬಾನೇ ಕಡಿಮೆ. ಗೌರ್ಮೆಂಟ್ ಮತ್ತೆ RBI ಭಾರತದ ಒಂದು ಯಂಗ್ ಹಾಗೆ ಹೆಚ್ಚಾಗಿ ಅನ್ಎಂಪ್ಲಾಯ್ಮೆಂಟ್ ಏನಿದೆ ಇದರ ಒಂದು ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದಾಗ ಸಾಕಷ್ಟು ಜಾಬ್ಸ್ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಗ್ರೋತ್ ಏನಿದೆ ಅಲ್ವಾ 7 to 8% ಹತ್ರ ಇರಬೇಕು ಅಂತ ಹೇಳೋದು. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಎದ್ದು ಕಾಣ್ತಾ ಇದೆ ಅಂತ. ನೋಡಿ, ಗ್ಲೋಬಲ್ ಹೆಡ್ ವಿಂಡ್ಸ್ ನ ತಗೊಂಡಾಗ ಇದರ ವಿಷಯಗಳೇನಿದೆ ಇನ್ನೂ ಕೆಟ್ಟದಾಗಿದೆ. ನಾವು ಒಂದು ಟ್ರೇಡ್ ಟೆನ್ಷನ್ಸ್, ಜಿಯೋಪಾಲಿಟಿಕಲ್ ಅನ್ಸರ್ಟನಿಟೀಸ್ ಮತ್ತೆ ಒಂದು ಗ್ಲೋಬಲ್ ಗ್ರೋತ್ ನಲ್ಲಿ ನೋಡಿದಾಗ ಜನರಲ್ ಸ್ಲೋ ಡೌನ್ ಅನ್ನ ನೋಡ್ತಾ ಇದೀವಿ. ಇವೆಲ್ಲವೂ ಕೂಡ ಭಾರತದ ಎಕ್ಸ್ಪೋರ್ಟ್ ಪ್ರಾಸ್ಪೆಕ್ಟ್ಸ್ ಮೇಲೆ ಭಾರನ ಹಾಕ್ತಾ ಇದೆ. ಪ್ರಪಂಚದ ಈ ಒಂದು ಗ್ರೇಟ್ ಮಾರ್ಕೆಟ್ಸ್ ಅಲ್ಲ, ಹಾಗಾಗಿ ಡೊಮೆಸ್ಟಿಕ್ ಡಿಮ್ಯಾಂಡ್ ಕ್ರೂಷಿಯಲ್ ಆಗ್ತದೆ ಅಂತ. ಇನ್ನು RBI ಈ ಒಂದು ರೇಟ್ಸ್ ಕಟ್ ಮೂಲಕ ಚೇತರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರೋದನ್ನೇ ನೋಡ್ತಿರೋದು. ಈ ಮೂವ್ಸ್ ಗಳನ್ನೆಲ್ಲ ನಾವು ನೋಡಿದಾಗ ತುಂಬಾ ಡೀಪರ್ ಆಗಿ ಏನ್ ವಿಷಯಗಳಿದೆ, ಏನ್ ಪಡ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಕೆಲವು ಒಂದು ಎಕ್ಸ್ಪರ್ಟ್ ಕಮೆಂಟ್ರಿ ಪ್ರಕಾರ ನೋಡೋಣ. ಈಗ ಬಂಧನ್ AMC ಒಂದು ಹೆಡ್ ಆಫ್ ಫಿಕ್ಸ್ಡ್ ಇನ್ಕಮ್ ಆದ ಈ ಒಂದು ಸುಯಾಶ್ ಚೌಧರಿ ಹೇಳೋ ಪ್ರಕಾರ ಫ್ಯಾಸಿನೇಟಿಂಗ್ ಇನ್ಸೈಟ್ಸ್ ಅನ್ನು ಹೊಂದಿದ್ದಾರೆ. ಅಂದ್ರೆ ಇನಿಷಿಯಲ್ ಸ್ಟೇಜ್ ಎಕ್ಸೈಟ್ಮೆಂಟ್ ಅನ್ನ ನಾವು ನೋಡಿದಾಗ ಹೆಚ್ಚಿನವರು ಮಿಸ್ ಮಾಡಿದ ಒಂದು ಕ್ರೂಷಿಯಲ್ ಪಾಯಿಂಟ್ಸ್ ನ ಇವ್ರು ತೋರಿಸ್ತಿರೋದು. RBI ಅಗ್ರೆಸಿವ್ ರೇಟ್ ಅನ್ನ ಕಟ್ ಮಾಡುತ್ತೆ, ಮತ್ತೆ CRR ರಿಡಕ್ಷನ್ ಮೂಲಕ ತುಂಬಾ ಕೊಟ್ರು ಕೂಡ ಅಷ್ಟು ಬೇಗ ನ್ಯೂಟ್ರಲ್ ಸ್ಟ್ಯಾನ್ಸ್ಗೆ ಶಿಫ್ಟ್ ಆಗೋದ್ರಿಂದ ಏನನ್ನು ಕೂಡ ವಾಪಸ್ ತಗೊಂಡ ಹಾಗೆ ಆಯ್ತು ಅಂತ. ಅವರ ಕೀ ಅಬ್ಸರ್ವೇಷನ್ ನೋಡೋಣ. ಅವರು ಎಕ್ಸ್ಪೆಕ್ಟೇಷನ್ಸ್ ಚಾನಲ್ ಅಂತ ಕರೆಯೋದ್ರ ಬಗ್ಗೆ ಇದ್ದೇ ಇದೆ. ಅಂದ್ರೆ ಇದರರ್ಥ ಮಾನಿಟರಿ ಪಾಲಿಸಿ ಕೇವಲ ಒಂದು ಕರೆಕ್ಟ್ ಇಂಟ್ರೆಸ್ಟ್ ರೇಟ್ಸ್ ಮೂಲಕ ಅಷ್ಟು ಮಾತ್ರ ಅಲ್ಲ, ಫ್ಯೂಚರ್ ಅಲ್ಲಿ ರೇಟ್ಸ್ ಗಳು ಹೇಗಿರುತ್ತೆ ಅಂತ ಜನರು ಎಕ್ಸ್ಪೆಕ್ಟ್ ಮಾಡ್ತಿರೋ ಹಾಗೆ ಇದ್ರ ಮೂಲಕನೂ ಕೆಲಸ ಮಾಡುತ್ತೆ ಅಂತ. ಇನ್ನು ಮಾರ್ಕೆಟ್ಸ್ ಯಾವಾಗ್ಲೂ ಕೂಡ ಫ್ಯೂಚರ್ ಮೇಲೆ ಬೆಟ್ಸ್ ಅನ್ನ ಕಟ್ತವೆ. ಒಂದು ಬಿಸ್ನೆಸ್ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ಸ್ ಇರೋ ಒಂದು ಲೋನ್ ಅನ್ನ ತಗೊಳ್ಬೇಕಾ ಬೇಡವಾ ಅಂತ ಯೋಚಿಸ್ತಿದ್ರೆ ಅದು ಕೇವಲ ಇತ್ತೀಚಿನ ಇಂಟ್ರೆಸ್ಟ್ ರೇಟ್ಸ್ ನ ನೋಡೋಕ್ಕಾಗಲ್ಲ. ನಾಳೆ ನಾವು ಏನಾದ್ರೂ ಹೇಗೆ ಹೋಗ್ಬೋದು ಅಂತಾನು ಕೂಡ ನೋಡಕ್ಕಾಗತ್ತೆ. ಇನ್ನು ಬಿಸ್ನೆಸಸ್ ಮತ್ತೆ ಕನ್ಸ್ಯೂಮರ್ಸ್ ಅನ್ನ ತಗೊಳ್ಳಿ. ರೇಟ್ಸ್ ಇನ್ನೂ ಕೂಡ ಕಡಿಮೆ ಆಗುತ್ತಾ ಅಂತ ಅನ್ಕೊಂಡ್ರೆ ಅವರು ಇವತ್ತು ಬಾರೋ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ಹೆಚ್ಚು ಸಿದ್ಧರಾಗಿರ್ಬೋದು. ಆದ್ರೆ ಮಾನಿಟರಿ ಪಾಲಿಸಿ ಬಗ್ಗೆ ಒಂದು ಲಿಮಿಟೆಡ್ ಸ್ಪೇಸ್ ಇದೆ ಅಂತ ಡಿಕ್ಲೇರ್ ಮಾಡಿ. ಈಗ ನ್ಯೂಟ್ರಲ್ ಶಿಫ್ಟ್ ಆಗಿರೋದ್ರಿಂದ RBI ಮೂಲತಃ ಆ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಒಂದೇ ಲಿಮಿಟ್ ಅಲ್ಲಿ ಇಟ್ಕೊಳ್ಬೇಕು. ಚೌಧರಿ ಹೇಳೋ ಹಾಗೆ ಈ ಒಂದು ಮಾರ್ಕೆಟ್ ನ ಮನ್ಸಲ್ಲಿ ನಾವು ನೋಡಿದಾಗೂ ಕೂಡ ಒಂದು ಹೈಯರ್ ಬಾರ್ ಅನ್ನ ಸೆಟ್ ಮಾಡಿರ್ತಾರೆ. ಈ ಒಂದು ಟ್ರಾನ್ಸ್ಮಿಷನ್ಸ್ ಅನ್ನ ಒಂದು ಓವರ್ ಆಲ್ ಆಬ್ಜೆಕ್ಟಿವ್ ಆಗಿ ನಾವು ನೋಡಿದಾಗ ಕೌಂಟರ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಮಾರ್ಕೆಟ್ಗೆ ಇದು ಒಂದು ಪ್ರಾಕ್ಟಿಕಲ್ ಆಗಿ ಕಾಣಿಸಬಹುದು. ಸಿಚುವೇಶನ್ ಮುಂದೆ ಚೆನ್ನಾಗಿಲ್ಲ ಅಂತ ಅನ್ಕೊಳ್ಳಿ, ಆಗ ಅಷ್ಟೊಂದು ಈ ಒಂದು ಫೋರ್ಸ್ ಮಾಡುವಂತಹ ಸಿಚುವೇಶನ್ ಕೂಡ ಕಾಣಿಸಲ್ಲ. ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿನ ಈ ಶಿಫ್ಟ್ ನಾವು ನೋಡಿದಾಗ ಮಾರ್ಕೆಟ್ ಅಲ್ಲಿ ಇಮಿಡಿಯೇಟ್ ರಿಯಾಕ್ಷನ್ ಆಗುತ್ತಾ ಅನ್ನೋದು ಕೂಡ ಕಂಡೇ ಕಾಣುತ್ತೆ. ನೋಡಿ, ಈ ಒಂದು ಅಗ್ರೆಸಿವ್ ಕರ್ವ್ ನ ನಾವು ನೋಡಿದಾಗ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಶಾರ್ಟ್ ಟರ್ಮ್ ರೇಟ್ಸ್ ಲಾಂಗ್ ಟರ್ಮ್ ರೇಟ್ಸ್ ಗಿಂತ ಹೆಚ್ಚು ಬಿದ್ದಾಗೆ ಕಾಣುತ್ತೆ. ಜನ ಫ್ಯೂಚರ್ ಅಲ್ಲಿ ದುಡ್ಡನ್ನ ಇನ್ನೂ ಕೂಡ ಕಡಿಮೆ ರೇಟ್ ಆಗಿರ್ಬೋದಾ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ತಮ್ಮ ದುಡ್ಡನ್ನ ಹೆಚ್ಚು ಕಾಲ ಲೆಂಡ್ ಮಾಡೋದಕ್ಕೆ ಹೆಚ್ಚು ಡಿಮ್ಯಾಂಡ್ ಮಾಡ್ತಾರೆ. ಮೂಲತಃ ನಾವು ನೋಡಿದಾಗ ಈ ಟ್ರೇಡರ್ಸ್ ಫ್ಯೂಚರ್ ಅಲ್ಲಿ ಯಾವುದೇ ಒಂದು ರೇಟ್ ಕಟ್ಸ್ ಆಗಲ್ಲ ಅಂತ ಪ್ರೈಸ್ ಮಾಡೋದಕ್ಕೂ ಸಹ ಶುರು ಮಾಡಿದ್ರು. ಇನ್ನು ಚೌಧರಿ ಸ್ಟ್ಯಾನ್ಸ್ ಚೇಂಜ್ ನ ಒಂದು ಟೈಮಿಂಗ್ ಬಗ್ಗೆನೂ ಕೂಡ ಕ್ವಶನ್ ಮಾಡ್ತಾರೆ. ಗ್ಲೋಬಲ್ ಎಕನಾಮಿಕ್ ಒಂದು ಅನ್ಸರ್ಟನಿಟೀಸ್ ಇನ್ನು ಅನ್ಫೋಲ್ಡ್ ಆಗ್ತಿರ್ಬೇಕಾದ್ರೆ ಅಕೊಮಡೇಟಿವ್ ಏನಿದೆ ಇದನ್ನ ಸ್ಟ್ಯಾನ್ಸ್ ಇಟ್ಕೊಳ್ಳೋದು ಸ್ಮಾರ್ಟರ್ ಆಗಿರ್ತಿತ್ತು ಅಂತ ಅವ್ರು ಹೇಳ್ತಿರೋದು. ಯಾಕೆ ಅಂತಂದ್ರೆ ಈ ಒಂದು ಗ್ಲೋಬಲ್ ಟೆನ್ಷನ್ಸ್ ಗಳ ಫುಲ್ ಇಂಪ್ಯಾಕ್ಟ್ ಅನ್ನು ನಾವು ನೋಡಿದಾಗ ಆಕ್ಚುಯಲ್ ಎಕನಾಮಿಕ್ ಡೇಟಾದಲ್ಲಿ ನೋಡಿಲ್ಲ ಅಂತ ಅವರೇ ಹೇಳೋದು. ಅಂದ್ರೆ ಪರಿಸ್ಥಿತಿ ಕೆಟ್ಟದಾದ್ರೆ ಮಾರ್ಕೆಟ್ ಇನ್ ಮುಂದೆ ಕೂಡ ಯಾವುದೇ ರೀತಿಯಾದಂತಹ ಸಪೋರ್ಟ್ ಸಿಕ್ಕಲ್ಲ, ಪ್ಯಾನಿಕ್ ಆಗೋದನ್ನ ನೀವು ಬಯಸಬಹುದು ಅಂತ. ನಮ್ಮಲ್ಲಿ ಹೆಚ್ಚಾಗಿ ಕೇಳೋರ್ಗೆ ಆಶ್ಚರ್ಯ ಆಗ್ಬೋದು, ಈ ಒಂದು RBI ರೇಟ್ ಕಟ್ಸ್ ನಿಜವಾಗ್ಲೂ ನಿಮ್ಮನ್ನ ಮತ್ತೆ ನನ್ನನ್ನ ಹೇಗೆ ತಲುಪುತ್ತೆ ಅಂತ. ನೋಡಿ, RBI ಕೇವಲ ಕೆಲವು ನಂಬರ್ಸ್ ನ ಟ್ರಿಕ್ ಮಾಡೋದ್ರಿಂದ ನಮ್ಮ ಎಕನಾಮಿಯ ಡೈರೆಕ್ಷನ್ ಅನ್ನ ಹೇಗೆ ಬದಲಾಯಿಸಬಹುದು. ಈ ಪ್ರಾಸೆಸ್ ಏನಿದೆ ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ ಅಂತ ಕರೀತಾರೆ. ಮತ್ತೆ ಇದು ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಕಾಂಪ್ಲೆಕ್ಸ್. RBI ರೆಪೋ ರೇಟ್ ಕಟ್ ಮಾಡಿದಾಗ ನಿಮ್ಮ ಹೋಮ್ ಲೋನ್ EMI ಏನಿರುತ್ತೆ ಮರುದಿನನೇ ಕಡಿಮೆ ಆಗುತ್ತೆ ಅಂತ ಆಟೋಮೆಟಿಕ್ಲಿ ಅರ್ಥ ಆಗೋದಲ್ಲ. ಆ ರೇಟ್ ಕಟ್ ಪೂರ್ತಿ ಬ್ಯಾಂಕಿಂಗ್ ಸಿಸ್ಟಮ್ ಮೂಲಕ ಟ್ರಾವೆಲ್ ಮಾಡ್ಕೊಳ್ಬೇಕು. ಈ ಜರ್ನಿ ಯಾವಾಗ್ಲೂ ಕೂಡ ಸ್ಮೂತ್ ಅಂಡ್ ಕ್ವಿಕ್ ಆಗಿರೋದಿಲ್ಲ, ಅದು ಹೀಗೆ ಹೋಗುತ್ತೆ. ಮೊದಲು ರೆಪೋ ರೇಟ್ ಕಟ್ ಏನಿದೆ ಅದು ಮನಿ ಮಾರ್ಕೆಟ್ ರೇಟ್ಸ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಇಲ್ಲಿ ಈ ಒಂದು ಬ್ಯಾಂಕ್ಸ್ ಟೆಂಪ್ರರಿ ಒಂದು ಶಾರ್ಟ್ ಫಾಲ್ಸ್ ಏನಾಗುತ್ತೆ ಸರಿ ದೂಗಿಸ್ಬೇಕು ಅಂತ ಒಬ್ರಿಗೊಬ್ರು ಲೆಂಡ್ ಮಾಡ್ಕೊಳ್ತಾರೆ. ಇನ್ನು RBI ತಾನು ಯಾವ ಪ್ರೈಸ್ ಅಲ್ಲಿ ಲೆಂಡ್ ಮಾಡೋದಕ್ಕೆ ಸಿದ್ಧವಿದೆ ಅಂತ ಬ್ಯಾಂಕ್ ಗಳಿಗೆ ಹೇಳುತ್ತೆ. ಇನ್ನು ಬ್ಯಾಂಕ್ಸ್ ಒಬ್ರಿಗೊಬ್ರು ಲೆಂಡ್ ಮಾಡಬೇಕಾದ್ರೆ ಅದನ್ನ ಒಂದು ಬೇಸ್ ರೇಟ್ ಆಗಿ ತಗೊಳ್ತವೆ. ಇನ್ನು ಮಾರ್ಕೆಟ್ ನ ರೇಟ್ಸ್ ಗಳನ್ನ ನಾವು ನೋಡಿದಾಗ ಬ್ಯಾಂಕ್ಸ್ ಗಳು ಏನ್ ಮಾಡುತ್ತೆ, ತಾವೇ ದುಡ್ಡನ್ನ ಪಡೆಯೋ ರೇಟ್ಸ್ ಆಗಿರೋದ್ರಿಂದ ಅದನ್ನ ರೀತಿಯಲ್ಲಿ ಏನ್ ಮಾಡ್ಕೊಂಡ್ ಬರುತ್ತೆ, ದೇಶದ ಒಂದು ದುಡ್ಡಿನ ಮಿನಿಮಮ್ ಪ್ರೈಸ್ ಆಗಿ ನೋಡುತ್ತೆ. ಇನ್ನು ಸಿಸ್ಟಮ್
ಸಿಸ್ಟಮ್ ಅಲ್ಲಿ ತುಂಬಾ ಲಿಕ್ವಿಡಿಟಿ ಇದ್ದಾಗ ಈ ಒಂದು ರೇಟ್ RBI ನ ಒಂದು ರೆಪೋ ರೇಟ್ಗಿಂತ ತುಂಬಾನೇ ಕಡಿಮೆ ಇರುತ್ತೆ. ಇನ್ನು ಬ್ಯಾಂಕ್ಸ್ಗಳ ಬಾರೋಯಿಂಗ್ ಕಾಸ್ಟ್ ಅನ್ನ ಅಳೆಯುವಂತಹ ಈ ಒಂದು ವೇಟೆಡ್ ಆವರೇಜ್ ಕಾಲ್ ರೇಟ್ ಸ್ವಲ್ಪ ಕಾಲದಿಂದ ರೆಪೋ ರೇಟ್ಸ್ಗಿಂತ ಕಡಿಮೆನೆ ಟ್ರೇಡ್ ಆಗ್ತಾ ಇದೆ. ಮುಂದೆ ಬ್ಯಾಂಕ್ಸ್ ತಮ್ಮದೇ ಆದ ಒಂದು ಲೆಂಡಿಂಗ್ ರೇಟ್ಸ್ ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಆದ್ರೆ ಎಲ್ಲಾ ಲೋನ್ಸ್ ಒಂದೇ ತರದ ಪ್ರೈಸ್ಡ್ ಆಗಿರೋದಿಲ್ಲ. ಬೇರೆ ಬೇರೆ ತರದ ಲೋನ್ಸ್ಗೆ ಬಾರೋವರ್ಸ್ಗೆ ಅದರ ಎಫೆಕ್ಟ್ ಕಾಣಿಸುವಂತಹ ಸ್ಪೀಡ್ ಬೇರೆ ಬೇರೆ ತರನೇ ಇರುತ್ತೆ. RBI ಡೇಟಾ ಪ್ರಕಾರ ಸುಮಾರು 60% ಬ್ಯಾಂಕ್ ಲೋನ್ಸ್ ಈಗ ರೆಪೋ ರೇಟ್ ತರದ ಒಂದು ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ಸ್ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿದೆಯಂತೆ. ಈ ಒಂದು ಲೋನ್ಸ್ ಗಳಿಗೆ EBLR ಲೋನ್ಸ್ ಅಂತ ಕರೀತಾರೆ. ಇವುಗಳಲ್ಲಿ ಚೇಂಜ್ ಏನಾದ್ರೂ ಇನ್ಸ್ಟೆಂಟ್ ಆಗಿ ಕಾಣಿಸುತ್ತೆ. ಇನ್ನು RBI ರೇಟ್ಸ್ ಕಟ್ ಮಾಡಿದ ತಕ್ಷಣ ಲೋನ್ಸ್ ರೀಪ್ರೈಸ್ ಕೂಡ ಆಗೋಗತ್ತೆ. ಆದ್ರೆ ಉಳಿದ 40% ಇನ್ನು ಹಳೆಯ ಬೆಂಚ್ ಮಾರ್ಕ್ಗೆ ಈಗ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ಸ್ ಬೇಸ್ಡ್ ಲೆಂಡಿಂಗ್ ರೇಟ್ ಅನ್ನ ನಾವು ನೋಡಿದಾಗ ಅಥವಾ MCLR ತರ ಲಿಂಕ್ ಆಗಿರೋದು ಇವು ಹೆಚ್ಚು ನಿಧಾನವಾಗಿ ಅಡ್ಜಸ್ಟ್ ಆಗುತ್ತೆ. ಅವು ಬ್ಯಾಂಕ್ ನ ಕಾಸ್ಟ್ ಆಫ್ ಫಂಡ್ಸ್ ಮೇಲೆ ಬೇಸ್ಡ್ ಆಗಿರುತ್ತೆ ಕೂಡ. ಹಾಗೆ ಈ ಎಲ್ಲ ಒಂದು ಡೆಪಾಸಿಟ್ಸ್ ರೀಪ್ರೈಸ್ ಆದ ಹಾಗೆ ನಿಧಾನವಾಗಿ ಬದಲಾಗ್ತಾ ಹೋಗ್ತಿರುತ್ತೆ. ಆನ್ಯುವಲ್ ರಿಪೋರ್ಟ್ ಮತ್ತೆ ಬ್ಯಾಂಕ್ಸ್ ಟೈಪ್ಸ್ ಗಳ ಮಧ್ಯೆ ನಾವು ನೋಡಿದಾಗ ಕೆಲವು ಫ್ಯಾಸಿನೇಟಿಂಗ್ ಡಿಫರೆನ್ಸಸ್ ಅನ್ನ ತೋರಿಸುತ್ತೆ. ಈ ಒಂದು ಪ್ರೈವೇಟ್ ಬ್ಯಾಂಕ್ಸ್ ತಮ್ಮ ಒಂದು ಸುಮಾರು 86% ಲೋನ್ಸ್ ಗಳ ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ಸ್ಗೆ ಲಿಂಕ್ ಆಗಿರುತ್ತೆ ಕೂಡ. ಇನ್ನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇನ್ನೊಂದು ಕಡೆ ಕೇವಲ 45% ಅಲ್ಲೇ ಹಿಂದೆ ಉಳಿದಿರುತ್ತೆ. ಅಂದ್ರೆ ಈ ಒಂದು ಪ್ರೈವೇಟ್ ಬ್ಯಾಂಕ್ ಕಸ್ಟಮರ್ಸ್ ರೇಟ್ಸ್ ಕಟ್ಸ್ ಗಳ ನಾವು ನೋಡಿದಾಗ ಫಾಸ್ಟ್ ಟ್ರಾನ್ಸ್ಮಿಷನ್ ಅನ್ನ ನೋಡ್ತಾರೆ ಅಂತ. ಇದು ಸೆಕ್ಟರ್ ಪ್ರಕಾರ ಖಂಡಿತವಾಗ್ಲೂ ಬದಲಾಗುತ್ತೆ. ಇನ್ನು ಹೌಸಿಂಗ್ ಲೋನ್ಸ್ ಅನ್ನ ನಾವು ನೋಡಿದಾಗ ಹೆಚ್ಚಾಗಿ ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ಗೆ ಲಿಂಕ್ ಆಗಿರೋದ್ರಿಂದ ಕ್ವಿಕ್ ಟ್ರಾನ್ಸ್ಮಿಷನ್ ಅನ್ನ ನಾವು ನೋಡ್ತೀವಿ. ಆದ್ರೆ ಕಾರ್ಪೊರೇಟ್ ಲೋನ್ಸ್ ಮತ್ತೆ ಕೆಲವು ಬೇರೆ ಸೆಗ್ಮೆಂಟ್ಸ್ ಗಳು ಇನ್ನೂ ಕೂಡ MCLR ಮೇಲೆ ಡಿಪೆಂಡ್ ಆಗಿದೆ ಮತ್ತೆ ಅಡ್ಜಸ್ಟ್ ಆಗೋದಕ್ಕೆ ಹೆಚ್ಚು ಸಮಯವನ್ನ ತಗೊಳುತ್ತೆ. ನಿಮ್ಮ ಡೆಪಾಸಿಟ್ಸ್ ವಿಷಯದಲ್ಲಿ ಟ್ರಾನ್ಸ್ಮಿಷನ್ ಬೇರೆ ರೀತಿ ಕೆಲಸ ಮಾಡುತ್ತೆ. ನೋಡಿ, ಟರ್ಮ್ ಡೆಪಾಸಿಟ್ ರೇಟ್ಸ್ ಈಗಾಗಲೇ ಕಡಿಮೆ ಆಗೋದಕ್ಕೆ ಶುರುವಾಗೋಗಿರೋದು. ಕೆಲವು ಬ್ಯಾಂಕ್ಸ್ ಗಳನ್ನ ನಾವು ನೋಡಿದಾಗ 40 to 50 ಬೇಸಿಸ್ ಪಾಯಿಂಟ್ಸ್ ನಷ್ಟು ರೇಟ್ ಕಟ್ಸ್ ಅನ್ನ ಮಾಡ್ತಿದೆ. ಆದ್ರೆ ಇದು ಸಿಸ್ಟಮ್ ಮೂಲಕ ನಿಧಾನವಾಗಿ ಸಾಗುತ್ತೆ ಕೂಡ. ಯಾಕೆ ಅಂತಂದ್ರೆ ಹಳೆ ಡೆಪಾಸಿಟ್ಸ್ ಮೆಚೂರ್ ಆಗಿ ಹೊಸ ರೇಟ್ಸ್ ನಲ್ಲಿ ರಿನ್ಯೂ ಆದಾಗ ಇದು ಜಾರಿಗೆ ಬರೋದು. ಈಗ CRR ಕಟ್ ಬಗ್ಗೆ ನಾವು ಮಾತಾಡ್ತಿದೀವಿ. ಇದೊಂದು ದೊಡ್ಡ ಡೀಲ್, ವಿಶೇಷವಾಗಿ ಬ್ಯಾಂಕ್ ಪ್ರಾಫಿಟ್ಸ್ಗೆ ಮತ್ತೆ ಅದರ ಒಂದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್ ಅಥವಾ NIMs ಅಂತ ಕರಿತೀವಿ. ನೋಡಿ, ಮೊದಲಿಗೆ NIMs ಅಂತಂದ್ರೆ ಈ ಒಂದು ಮೂಲತಃ ಬ್ಯಾಂಕ್ಸ್ ಲೋನ್ಸ್ ಗಳ ಮೇಲೆ ಗಳಿಸುವಂತ ಹಣ ಮತ್ತೆ ಡೆಪಾಸಿಟ್ಸ್ ಮೇಲೆ ಅವರು ಕೊಡುವಂತ ಹಣದ ನಡುವೆ ಇರುವಂತ ವ್ಯತ್ಯಾಸ ಅಂತ ಹೇಳ್ಬೋದು. ಇದೊಂದು ಬ್ಯಾಂಕ್ ಪ್ರಾಫಿಟಬಿಲಿಟಿಯ ಕೋರ್ ಮೆಜರ್ ಕೂಡ. ನೋಡಿ, ನಿಮ್ಮ ಒಂದು ಲೋಕಲ್ ಕಿರಾಣಾ ಸ್ಟೋರ್ಗೆ ಮಾರ್ಕಪ್ ಇದ್ದ ಹಾಗೆ ತಗೊಳ್ಳೋದು ಮತ್ತೆ ಮಾರೋ ಬೆಲೆ ವ್ಯತ್ಯಾಸ ಏನಿರುತ್ತೆ ಅದು ಎಷ್ಟು ಹೆಚ್ಚಿರುತ್ತೋ ಅದರ ಪ್ರಾಫಿಟ್ ಮತ್ತು ಅಷ್ಟು ಉತ್ತಮವಾಗಿ ನಾವು ನೋಡ್ಕೊಳ್ಳೋದು. ಬ್ಯಾಂಕ್ಸ್ CRR ಎಷ್ಟಿರುತ್ತೆ ಅದರ ಪ್ರಕಾರ RBI ಹತ್ರ ಹಣನು ಕೂಡ ನಾವು ಪಾರ್ಕ್ ಮಾಡ್ಕೊಳ್ಬಹುದು. ಈ ಹಣದ ಮೇಲೆ ಅವ್ರಿಗೆ ಯಾವುದೇ ಇಂಟ್ರೆಸ್ಟ್ ಸಿಗೋದೇ ಇಲ್ಲ. ಅವ್ರಿಗೆ ಇದು ಬೇಸಿಕಲಿ ಬಳಕೆ ಆಗದಿರುವಂತಹ ಬಂಡವಾಳ. ನೋಡಿ, RBI CRR ಕಟ್ ಮಾಡಿದಾಗ ಬ್ಯಾಂಕ್ಸ್ ಗಳಿಗೆ ಏನು ಮಾಡದೇ ಇದ್ದ ಅಸೆಟ್ ಇದ್ದ ಹಾಗೆ, ನೋಡಿ, ಪ್ರೊಡಕ್ಟಿವ್ ಆದ ಹಾಗೆ ಕಾಣುತ್ತೆ. ಹಾಗೇನೆ ಈ ಒಂದು ಕಟ್ಸ್ ನ ಸೈಜ್ ಅಂತಂದ್ರೆ ಇದ್ದಕ್ಕಿದ್ದಂತೆ ಬ್ಯಾಂಕಿಂಗ್ ಸಿಸ್ಟಮ್ ನ ಡೆಪಾಸಿಟ್ಸ್ ಏನಿರುತ್ತೆ 1% ಅಷ್ಟು ಜೀವಂತವಾಗಿ ಕಾಣೋದು. ಸಿಟಿ ರಿಸರ್ಚ್ ಅನಲಿಸ್ಟ್ ಪ್ರಕಾರ ಈ ಒಂದು 100 ಬೇಸಿಸ್ ಪಾಯಿಂಟ್ಸ್ CRR ಕಟ್ ಬ್ಯಾಂಕ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್ಗೆ 6ರಿಂದ 8 ಬೇಸಿಸ್ ಪಾಯಿಂಟ್ಸ್ ಅನ್ನ ಸೇರಿಸಬಹುದು. ಇವತ್ತು ಲೋ ಮಾರ್ಜಿನ್ಸ್ ಇರೋ ಬ್ಯಾಂಕ್ಸ್ ಮುಖ್ಯವಾಗಿ ಪಬ್ಲಿಕ್ ಸೆಕ್ಟರ್ ಮತ್ತೆ ಫಾರಿನ್ ಬ್ಯಾಂಕ್ಸ್ ಅಲ್ವಾ, ಉಸಿರಾಡೋದಕ್ಕೆ ಹೆಚ್ಚು ಜಾಗವನ್ನ ಕಂಡುಕೊಳ್ಳುತ್ತೆ. ಮತ್ತೆ ಟೈಮಿಂಗ್ ಅನ್ನ ನೋಡಿ, ಸಿಟಿ ಅನಲಿಸ್ಟ್ ಪ್ರಕಾರ ಬ್ಯಾಂಕ್ ಅನ್ನ ನಾವು ನೋಡಿದಾಗ ಈ ಒಂದು NIMs ವಿಶೇಷವಾಗಿ ಪ್ರೈವೇಟ್ ಬ್ಯಾಂಕ್ಗಳಿಗೆ ಈ ಒಂದು ಫಿಸ್ಕಲ್ ಇಯರ್ ನ ಸೆಕೆಂಡ್ ಕ್ವಾರ್ಟರ್ ನಲ್ಲಿ ಬಾಟಮ್ ಹಿಟ್ ಮಾಡುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಂಡಿತ್ತು. ರೇಟ್ ಕಟ್ಸ್ ಮತ್ತೆ ಒಂದು ಈ CRR ರಿಡಕ್ಷನ್ ಇಂದ ಬ್ಯಾಂಕ್ಸ್ ಗಳ ಮಾರ್ಜಿನ್ಸ್ ಅಂದ್ಕೊಂಡದಕ್ಕಿಂತ ಬೇಗನೆ ಸ್ಟೆಬಿಲೈಸ್ ಆಗ್ಬಹುದು. ಇನ್ನು ಸಿಟಿ ಪ್ರಕಾರ ಪ್ರೈವೇಟ್ ಬ್ಯಾಂಕ್ಸ್ ನಾವು ನೋಡಿದಾಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳಿಗೆ 20ರಿಂದ 25 ಬೇಸಿಸ್ ಪಾಯಿಂಟ್ಸ್ ಗಳಿಗೆ ಹೋಲಿಸಿದ್ರೆ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ ತಮ್ಮ ಒಂದು NIMs ಒಂದು ಟಫ್ ಕಂಪ್ರೆಷನ್ ಅನ್ನ 30 to 40 ಬೇಸಿಸ್ ಪಾಯಿಂಟ್ಸ್ ಎದುರಿಸುವಂತಹ ಸಾಧ್ಯತೆ ಇದೆ. ಇನ್ ಕೇಸ್ ಈ ಕಟ್ ಏನಾದ್ರೂ ಅವರಿಗೆ ಬಿದ್ದಾಗ ಹಿಡಿದುಕೊಳ್ಳೋದಕ್ಕೆ ಒಂದು ಕ್ಯೂಷನ್ ಅನ್ನ ಕೊಡುತ್ತೆ. ಈ ಕಟ್ಸ್ ಸೆಪ್ಟೆಂಬರ್ ನಿಂದ ನವೆಂಬರ್ ತನಕ ಫೇಸ್ ಅಲ್ಲಿ ನಡೆಯೋದು. ಅಂದ್ರೆ ಈ ಒಂದು ಫೆಸ್ಟಿವಲ್ ಸೀಸನ್ ಜೊತೆಗೆ ಒಂದು ಕೋ ಇನ್ಸಿಡೆಂಟ್ ಆಗುತ್ತೆ. ಆಗ ಕ್ರೆಡಿಟ್ ಏನಾದ್ರೂ ಡಿಮ್ಯಾಂಡ್ ಸಾಮಾನ್ಯವಾಗಿ ಪಿಕಪ್ ಆಗುತ್ತೆ ಅಂತ. ಇದರಿಂದ ಬ್ಯಾಂಕ್ಸ್ ಗಳಿಗೆ ಯಾವಾಗ ಹೆಚ್ಚು ಲಿಕ್ವಿಡಿಟಿ ಬೇಕೋ ನಿಖಾರವಾಗಿ ಅವಾಗ್ಲೇ ಒಂದು ಸಾಕಷ್ಟು ಲಿಕ್ವಿಡಿಟಿ ಇರೋ ಹಾಗೆ ಕಾಣೋದು. ಬ್ಯಾಂಕ್ಸ್ ಇತ್ತೀಚೆಗೆ ತಮ್ಮ ಒಂದು ಡೆಪಾಸಿಟ್ಸ್ ನ ಬೆಳೆಸ್ಕೊಳ್ಳೋದಕ್ಕೆ ಒದ್ದಾಡ್ತಿದ್ವು ಅಲ್ವಾ. ಈ ಕಟ್ ಅವ್ರಿಗೂ ಕೂಡ ಒಂದು ಬ್ರೀತಿಂಗ್ ರೂಮ್ ಅನ್ನ ಕೊಡ್ತಿದೆ, ಅಂದ್ರೆ ಉಸಿರಾಡೋದಕ್ಕೆ ಸಮಯ ಕೊಡ್ತಿದೆ ಅಂತ. ಇದು ಅವರ ಡೆಪಾಸಿಟ್ಸ್ ನ ಎಷ್ಟು ಭಾಗವನ್ನ ಲೆಂಡ್ ಮಾಡಬಹುದು ಅನ್ನೋದನ್ನ ಬೂಸ್ಟ್ ಮಾಡುತ್ತೆ. ಇದರಿಂದ ಅವರ ಒಂದು ಎಕ್ಸ್ಪೆನ್ಸಿವ್ ಡೆಪಾಸಿಟ್ಸ್ ಕೂಡ ಹಿಂದೆ ಬೀಳ್ಬೇಕಾಗಿಲ್ಲ. RBI ಬೇಸಿಕಲಿ ತನ್ನ ಒಂದು ಮಾನಿಟರಿ ಈಸಿಂಗ್ಸ್ ನ ಹೆಚ್ಚಿನ ಭಾಗವನ್ನ ಮೊದಲೇ ಕೊಟ್ಬಿಟ್ಟಿದೆ. ಅಂದ್ರೆ ಎಕನಾಮಿಗೆ ಹಲವು ಒಂದು ಪಾಲಿಸಿ ಮೀಟಿಂಗ್ಸ್ ಗಳನ್ನ ಹಂಚೋ ಬದಲು ಅಪ್ ಫ್ರಂಟ್ ಆಗಿ ಒಂದು ಸಿಗ್ನಿಫಿಕೆಂಟ್ ಬೂಸ್ಟ್ ಅನ್ನ ಕೊಟ್ಟಿದೆ. ಈಗ ಚಾಲೆಂಜ್ ಇರೋದು ಟ್ರಾನ್ಸ್ಮಿಷನ್ಸ್. ಈ ಎಲ್ಲಾ ಒಂದು ಮೆಜರ್ಸ್ ಗಳ ನಡುವೆ ಲೆಂಡಿಂಗ್ ರೇಟ್ಸ್ ರೇಟ್ ಕಟ್ಸ್ ಗಳ ಒಂದು ಸೈಜ್ ಸೂಚಿಸೋದು ಕಡಿಮೆ ಆಗಿಲ್ಲ.
RBI ಇದನ್ನ ಒಪ್ಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ಈ ಒಂದು ಸುಯಾಶ್ ಚೌಧರಿ ಮೆನ್ಷನ್ ಮಾಡಿರೋ ಹಾಗೆ ಎಕ್ಸ್ಪೆಕ್ಟೇಷನ್ಸ್ ಚಾನಲ್ ಕ್ರೂಷಿಯಲ್ ಆಗೋದು ಖಂಡಿತವಾಗ್ಲೂ ಸತ್ಯ. ನೋಡಿ, ಈ ಒಂದು ನ್ಯೂಟ್ರಲ್ಗೆ ಶಿಫ್ಟ್ ಆಗಿರೋದ್ರಿಂದ RBI ಬಹುಶಃ ತನ್ನ ಆಕ್ಸಿಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋ ಹಾಗೆ ಈ ಒಂದು ಟ್ರಾನ್ಸ್ಮಿಷನ್ ನ ಸ್ಲೋ ಮಾಡ್ತಿರ್ಬೋದು ಅಂತಾನು ಕೂಡ ಅನ್ಸ್ಬೋದು. ಇನ್ನು ಮಾರ್ಕೆಟ್ ಇನ್ಫ್ಲೇಷನ್ ಡೇಟಾನ ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡುತ್ತೆ. ಇನ್ನು ಇನ್ಫ್ಲೇಷನ್ ಯಾವ ರೀತಿ ಉಳ್ಕೊಂಡಿದೆ, ಗ್ಲೋಬಲ್ ಹೆಡ್ವಿಂಡ್ಸ್ ಯಾವ ರೀತಿ ಇದೆ, ಇದೆಲ್ಲಾನು ತೀವ್ರ ಆಯ್ತು ಅಂತ ಅನ್ಕೊಳ್ಳಿ. ಈ ಒಂದು ನ್ಯೂಟ್ರಲ್ ಸ್ಟ್ಯಾನ್ಸ್ ಇದ್ರೂ ಇನ್ನೊಂದ್ ಕಡೆ ರೇಟ್ ಕಟ್ಸ್ಗೆ ರೂಮ್ ಇರ್ಬೋದು. ಆದ್ರೆ ಸದ್ಯಕ್ಕೆ RBI ಈ ಮೆಷರ್ಸ್ಗೆ ಹೇಗೆ ಪ್ಲೇ ಆಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಡಸಾಲ್ಟ್ ಏವಿಯೇಷನ್ ಜೊತೆಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡ್ಕೊಂಡಿದೆ. ಇದರ ಅಡಿಯಲ್ಲಿ ರಫೈಲ್ ಫೈಟರ್ ಜೆಟ್ಸ್ ಗಳ ಒಂದು ಮೇಜರ್ ಏರ್ ಫ್ರೇಮ್ ಅಸೆಂಬ್ಲೀಸ್ ಗಳು ಏನಿದೆ ಇದನ್ನ ಹೈದರಾಬಾದ್ ಅಲ್ಲಿ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಈ ಫೆಸಿಲಿಟಿಯಲ್ಲಿ ಫ್ರಂಟ್ ಸೆಕ್ಷನ್, ಸೆಂಟ್ರಲ್ ಫ್ಯೂಸಲೇಜ್, ರೇಡ್ ಸೆಕ್ಷನ್ ಮತ್ತೆ ಲ್ಯಾಟ್ರಲ್ ರೇಡ್ ಫ್ಯೂಸಲೇಜ್ ಶೆಲ್ಸ್ ಗಳು ಸೇರ್ಕೊಂಡಂತೆ ಹಲವು ಕಾಂಪೊನೆಂಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಲಾಗುತ್ತೆ. ಇನ್ನು ಫ್ರಾನ್ಸ್ ಹೊರತುಪಡಿಸಿ ಈ ಒಂದು ಕಂಪ್ಲೀಟ್ ರಫೈಲ್ ಫ್ಯೂಸಲೇಜ್ ಏನಿದೆ ಬಿಲ್ಡ್ ಆಗ್ತಿರೋದು ಇದೇ ಮೊದಲ ಬಾರಿ, ಅದು ನಮ್ಮ ಭಾರತದಲ್ಲಿ. ಅಂದ್ರೆ ಈ ಒಂದು ಪ್ರೊಡಕ್ಷನ್ ನಾವು ನೋಡಿದಾಗ FY28 ಹೊತ್ತಿಗೆ ಶುರುವಾಗುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಇನ್ನು ತಿಂಗಳಿಗೆ 2 ಕಂಪ್ಲೀಟ್ ಈ ಫ್ಯೂಸಲೇಜ್ ಏನಿದೆ ಅದನ್ನ ಟಾರ್ಗೆಟ್ ಮಾಡುವಂತಹ ಔಟ್ಪುಟ್ ಕೂಡ ಇದೆ. ಈ ಕ್ರಮ TASL ಒಂದು ಏರೋಸ್ಪೇಸ್ ಫುಟ್ ಪ್ರಿಂಟ್ ನ ಎಕ್ಸ್ಪ್ಯಾಂಡ್ ಮಾಡುತ್ತೆ ಕೂಡ, ಮತ್ತೆ ಒಂದು ಡಸಾಲ್ಟ್ ಗ್ಲೋಬಲ್ ಸಪ್ಲೈ ಚೈನ್ ಅನ್ನ ನಾವು ನೋಡಿದಾಗ ಅದನ್ನ ಇನ್ನೂ ಹೆಚ್ಚಾಗಿ ಇಂಟಿಗ್ರೇಟ್ ಮಾಡುತ್ತೆ. ಇದು ಭಾರತದ ಬ್ರಾಡರ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಜೆಂಡಾ ಜೊತೆಗೆ ಅಲೈನ್ ಆಗ್ತದೆ ಕೂಡ. ಆದ್ರೆ ಈ ಡೀಲ್ ನ ನಾವು ನೋಡಿದಾಗ ಸ್ಪೆಸಿಫಿಕ್ ಫೈನಾನ್ಷಿಯಲ್ ಡೀಟೇಲ್ಸ್ ಗಳನ್ನ ಇನ್ನೂ ಕೂಡ ಡಿಸ್ಕ್ಲೋಸ್ ಮಾಡಿಲ್ಲ. ಕೊನೆಟಿಡ್ ಬಿಟ್, ನಿನ್ನೆ ಅಂದ್ರೆ ಜೂನ್ 5ರಂದು ಡೆಲ್ಲಿಯಲ್ಲಿ ಸಿಲ್ವರ್ ಪ್ರೈಸಸ್ ಆಲ್ ಟೈಮ್ ಹೈ, ಅಂದ್ರೆ ಇದುವರೆಗಿನ ಅತಿ ಹೆಚ್ಚಿನ ಬೆಲೆಯಾದ ಪ್ರತಿ ಕಿಲೋಗ್ರಾಮ್ಗೆ 1,04,100ಗೆ ತಲುಪಿದೆ. ಇದು ಸತತ 4ನೇ ಸೆಷನ್ ನಲ್ಲಿ ದಿನದ ಏರಿಕೆ ಕಂಡಿದೆ ಅಂತ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಅಲ್ಲಿ ನಾವು ನೋಡಿದಾಗ ಜುಲೈ ಡೆಲಿವರಿಯ ಸಿಲ್ವರ್ ಫ್ಯೂಚರ್ಸ್ ಏನಿದೆ ಇದರ ರೆಕಾರ್ಡ್ 1,05,213 kgಗೆ ತಲುಪಿತ್ತು. ಇದು ಒಂದೇ ದಿನದಲ್ಲಿ 3,833 ಅಥವಾ 3.78% ಅಷ್ಟು ಸ್ಟ್ರಾಂಗ್ ಏರಿಕೆ ಆಗಿರೋದು. ಇಯರ್ ಟು ಡೇಟ್ ನಾವು ನೋಡಿದಾಗ ಸಿಲ್ವರ್ 21.7% ನಷ್ಟು ಸರ್ಜ್ ಆಗಿದೆ. ಅಂದ್ರೆ ಡಿಸೆಂಬರ್ 31, 2024ರಂದು 86,017 kgಯಲ್ಲಿ ತಲುಪಿತ್ತು. ಈಗ ಬೆಲೆ 1,04,675 kgಗೆ ತಲುಪಿದೆ. ಇದಕ್ಕೂ ಮುಂಚಿನ ಆಲ್ ಟೈಮ್ ಹೈ ಅಂತಂದ್ರೆ ಈ ವರ್ಷ ಮಾರ್ಚ್ 19ರಂದು 1,03,500 kg ಇತ್ತು. ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಸಿಲ್ವರ್ 2012ರ ನಂತರ ಇದೇ ಮೊದಲ ಬಾರಿಗೆ $35 ಪರ್ ಔನ್ಸ್ ಅನ್ನ ಮಾರ್ಕ್ ದಾಟ್ ಮಾಡಿರೋದು. ಅದೇ ಸಮಯದಲ್ಲಿ ಸ್ಪಾಟ್ ಗೋಲ್ಡ್ ಏನಿದೆ $3,395.29 ಔನ್ಸ್ ನಲ್ಲಿ ಇತ್ತು. ಡೊಮೆಸ್ಟಿಕ್ಲಿ ನಾವು ನೋಡಿದಾಗ 99.9% ಪ್ಯೂರಿಟಿಯ ಗೋಲ್ಡ್ ಬೆಲೆ $430ಗೆ ಏರಿಕೆಯಾಗಿ ಪ್ರತಿ 10 ಗ್ರಾಮ್ಸ್ಗೆ 99,690 ಆಗಿದೆ. ಇನ್ನು ಸಿಲ್ವರ್ನ ಈ ಒಂದು ಸ್ಟ್ರೆಂತ್ಗೆ ಅಂದ್ರೆ ಶಕ್ತಿಗೆ ರೊಬಸ್ಟ್ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಮತ್ತೆ ಸಪ್ಲೈ ಕಾನ್ಸ್ಟೆಂಟ್ಸ್ ಹಾಗೆ ಒಂದು ಇನ್ಫ್ಲೇಷನ್ ಹೆಡ್ಜಿಂಗ್ ಇಂಟ್ರೆಸ್ಟ್ ಕಾರಣ ಅಂತ ಅನಲಿಸ್ಟ್ ಗಳು ಹೇಳಿರೋದು. ಸ್ನೇಹಿತರೆ, ಇದಷ್ಟು ಇವತ್ತಿನ ಜಿರೋದಾ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.